ನಮಸ್ಕಾರ ವೀಕ್ಷಕರೇ, ವೇದ ಕೋರಿಮಿಂದ ಇವತ್ತು ನಮ್ಮ ಅಂಗಡಿಯಲ್ಲಿ ಲೈವ್ ಫಿಶ್ ಸ್ಟಾಕ್ಸ್ ಎಲ್ಲ ಬಂದಿದೆ. ಇದು ಬಂದು ಒಂದು ಅಪ್ಡೇಷನ್ ವಿಡಿಯೋ. ಲೈವ್ ಫಿಶ್ ಸ್ಟಾಕ್ಸ್ ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ಅಂತ ಅಪ್ಡೇಟ್ ಮಾಡೋದಕ್ಕೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಆಗ್ತಾ ಇದ್ದೀನಿ. ಇವತ್ತು ಫಿಶಸ್ ಅಲ್ಲಿ ನೋಡಿದ್ರೆ ಟೆಟ್ರಾ ವೆರೈಟೀಸು, ಗಪ್ಪಿ ವೆರೈಟೀಸು, ಸಿಚ್ಲಿಟ್ ವೆರೈಟೀಸು, ಮಾನ್ಸ್ಟರ್ ಕ್ಯಾಟಗರೀಸ್ ನೋಡಿದ್ರೆ ಮತ್ತೆ ಗೋಲ್ಡ್ ಫಿಶ್ ವೆರೈಟೀಸು, ಶಾರ್ಕ್ ವೆರೈಟೀಸು, ಆ ಥರ ಜಾಸ್ತಿ ಕ್ಯಾಟಗರೀಸ್ ಬಂದಿದೆ. ಸುಮಾರು ಒಂದು 300 to 350 ಕ್ಯಾಟಗರೀಸ್ ಬಂದಿದೆ. ಎಲ್ಲಾನು ಕಲರ್ಫುಲ್ ಆಗಿ ಕಂಡೀಷನ್ ಮಾಡಿದ್ದು, ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲಾನು ಯಾವ್ದು ಫಿಶಸ್ ಬಂದಿದೆ ಎಲ್ಲಾನು ತೋರಿಸ್ತೀನಿ. ಒನ್ ಬೈ ಒನ್ ಆಗಿ ತೋರಿಸ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ನಮ್ಮ ವೇದ ಅಕ್ವೇರಿಯಂ, TC ಪಲ್ಲೆಮೇಡು, ರಾಮತಿನಗರದಲ್ಲಿ ಇರೋದು. ಬನ್ನಿ ಎಂಟ್ರ್ ಆಗ್ತಾ ನೋಡಿದ್ರೆ ಇಲ್ಲಿ ಪ್ಲಾಂಟೆಡ್ ಅಕ್ವೇರಿಯಂ ಗ್ಯಾಲರಿ ಇದೆ. ಫುಲ್ಲು ನ್ಯಾಚುರಲ್ ಪ್ಲಾಂಟ್ ಸೆಟಪ್ಸ್ ಎಲ್ಲ ನೋಡ್ಬೋದು. ಮತ್ತು ಇದು ಒಂದು 5 ಫೀಟ್ ಅಕ್ವೇರಿಯಮು. ಈ 5 ಫೀಟ್ ಅಕ್ವೇರಿಯಮಲ್ಲಿ ಬರೀ ಕಲರ್ಫುಲ್ ಟೆಟ್ರಾಸ್ ಹಾಕಿದ್ದೀವಿ. ಈ ಕಲರ್ ಟೆಟ್ರಲ್ಲಿ ನೋಡಿದ್ರೆ 5 ಕಲರ್ ಇದೆ. ಫ್ಲೋರೆಸೆಂಟ್ ಗ್ರೀನು, ಬ್ಲೂ, ಪರ್ಪಲು, ಆರೆಂಜು ಮತ್ತು ಯೆಲ್ಲೋ, ಆ ಥರ 5 ಕಲರ್ಸ್ ಇದೆ. ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ನೋಡಿದ್ರೆ ಫುಲ್ ಪ್ಲಾಂಟೆಡ್ ಅಕ್ವೇರಿಯಂ ಗ್ಯಾಲರಿ ಅರೇಂಜ್ ಆಗಿದೆ ನೋಡಿ. ಇದು 2 ಫೀಟ್ ಅಕ್ವೇರಿಯಮು, ನಿಯರ್ಲಿ 100 ಲೀಟರ್ ಕೆಪಾಸಿಟಿ. ಇದರಲ್ಲಿ ನೋಡಿದ್ರೆ ವುಡ್ಡಲ್ಲಿ ಹೈಗ್ರೋಫಿಲಾ, ಫಿನಾಟಿಫಿಡಾ ಮತ್ತು ಕೆಳಗಡೆ ಮಾಂಟಿಕಾರ್ಲೋ ಬೆಡ್ಡು ಕಾರ್ಪೆಟ್ ಮಾಡಿದ್ದೀವಿ. ಈ ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ನೋಡಿದ್ರೆ ಎಂಬರ್ ಟೆಟ್ರಾಸ್ ಬಂದಿದೆ ಈ ಸತಿ. ಎಂಬರ್ ಟೆಟ್ರಾಸ್ ನೋಡಿ, ಆ ರೆಡ್ ಕಲರ್ ಆಗಿರುತ್ತೆ. ಅದ್ರ ಬಾಡಿ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕ್ಯೂಟ್ ಆಗಿರುತ್ತೆ. ಆಲ್ಗೆ ತಿನ್ನೋಗೋಸ್ಕರ ಈ ಥರ ಬಾಟಮ್ ಫೀಡರ್ಸು ಇಟ್ಟಿದ್ದೀವಿ. ಇದು ವಿಪ್ಟೈಲ್ ಕ್ಯಾಟ್ ಫಿಶ್ ಅಂತಾರೆ. ಮತ್ತು ಶ್ರಿಂಪ್ಸು ಇದೆ ಜಾಸ್ತಿ, ಬ್ಲ್ಯಾಕ್ ಶ್ರಿಂಪ್, ಬ್ಲೂ ಶ್ರಿಂಪ್ ಅಂತ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀವಿ. ನೆಕ್ಸ್ಟ್ ಟ್ಯಾಂಕ್ ನೋಡಿದ್ರೆ ಇದು 2 ಫೀಟ್ ಟ್ಯಾಂಕು. ಇದು ಸಹ ಅಪ್ರಾಕ್ಸ್ ಟು 90 ಲೀಟರ್ ಕೆಪಾಸಿಟಿ ಬರುತ್ತೆ. ಇದರಲ್ಲಿ ಫುಲ್ಲು ಪ್ಲ್ಯಾನ್ಸ್ ಹಾಕಿ ತುಂಬಿಸ್ಬಿಟ್ಟಿದ್ದೀವಿ ಮತ್ತು ಮಾಸ್ ಕಂಪ್ಲೀಟ್ ಆಗಿದೆ. ಇದು ಸಿಂಗಲ್ ಟ್ರೀ ಸೆಟಪ್, ಒಂದು ಅವತಾರ್ ಮರ ಥರ ಮಾಡಿದ್ದೀವಿ. ಇದು ಔಟ್ಡೋರ್ ಪ್ಲ್ಯಾನ್ಸ್ ನೋಡ್ಬೋದು ನೋಡಿ, ಎಷ್ಟು ರೆಡ್ ಆಗಿದೆ. ಆ ಲೈಟ್ ಎಫೆಕ್ಟ್ ನೋಡಿದ್ರೆ ನ್ಯೂ ಇಲಿಯಸ್ ಲೈಟ್ ಕೊಟ್ಟಿದ್ದೀವಿ, ಸೂಪರಾಗಿ ಕಾಣಿಸುತ್ತೆ. ಫಿಶ್ ಕೂಡ ತುಂಬ ಎನ್ಹಾನ್ಸ್ ಆಗುತ್ತೆ. ಇದರಲ್ಲಿ ನೋಡಿದ್ರೆ ಕಾರ್ಡಿನಲ್ ಟೆಟ್ರಾ ಹಾಕಿದ್ದೀವಿ. ಈ ಕಾರ್ಡಿನಲ್ ಟೆಟ್ರಾ ಬಾಡಿ ನೋಡಿದ್ರೆ ಫುಲ್ ರೆಡ್, ಫುಲ್ ಬ್ಲೂ ಬಂದಿರುತ್ತೆ. ಮತ್ತು ಅದ್ರ ಜೊತೆ ಈ ಕಾಂಗೋ ಟೆಟ್ರಾಸ್ ಮಿಕ್ಸ್ ಮಾಡಿದ್ದೀವಿ. ಆ ಕಾಂಗೋ ಟೆಟ್ರಾ ನೋಡಿ ಅಟ್ಲೀಸ್ಟ್ 5 to 6 ಕಲರ್ ಪ್ಯಾಟರ್ನ್ ಇರುತ್ತೆ. ಆದಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಈ ಟೈಮ್ ಕಾಂಗೋ ಟೆಟ್ರಾಸು ಬಂದಿದೆ. ಮತ್ತು ಈ ಕಾಂಗೋ ಟೆಟ್ರಾಸ್ ಜೊತೆ ಇನ್ನೊಂದು ಸ್ಕೂಲಿಂಗ್ ಫಿಶ್ ನೋಡಿದ್ರೆ ಇದು ಹಾರ್ಲಿಕ್ವಿನ್ ರಾಸ್ಪೋರಾಸ್ ಅಂತಾರೆ. ಇದರ ಕಲರೇಷನ್ ನೋಡಿದ್ರೆ ಆ ಫುಲ್ ಗೋಲ್ಡನ್ ಬಾಡಿ ಬರುತ್ತೆ, ಶೈನಿಂಗ್ ಗೋಲ್ಡನ್ನು, ಮತ್ತು ಸೆಂಟ್ರಲ್ ಒಂದು ಪರ್ಪಲ್ ಥರ ಒಂದು ಚುಕ್ಕೆ ಥರ ಇರುತ್ತೆ. ನೆಕ್ಸ್ಟು ಇದು ಸ್ಯಾಂಡ್ಫಾಲ್ ಸೆಟಪ್ಪು, ಒಂದು ಬ್ಲ್ಯಾಕ್ ವಾಟರ್ ಸೆಟಪ್ ಥರ ಮಾಡಿದ್ದೀವಿ. ಸೆಂಟ್ರಲ್ ಡ್ರಿಫ್ಟುಡ್ಡು ಮತ್ತು ಸೈಡಿಗೆ ನೋಡಿದ್ರೆ ಕಾರ್ನರಲ್ಲಿ ಸ್ಯಾಂಡ್ಫಾಲ್ ವಾಟರ್ಫಾಲ್ ಥರ ಥೀಮಲ್ಲಿ ಸೆಟ್ ಮಾಡಿದ್ದೀವಿ. ಇದರಲ್ಲಿ ಫುಲ್ಲು ಎಂಡ್ಲರ್ ಗಪ್ಪಿ ಬಿಟ್ಟಿದ್ದೀವಿ. ಈ ಎಂಡ್ಲರ್ ಗಪ್ಪಿಗೆ ಆ ಟ್ಯಾಂಕ್ಗೂ ಸೂಪರಾಗಿ ಸೆಟ್ ಆಗಿಬಿಟ್ಟಿದೆ. ಆ ಗಪ್ಪೀಸಲ್ಲಿ ನೋಡಿದ್ರೆ ಆ ಬಾಡಿ ಮೇಲೆ ಅಟ್ಲೀಸ್ಟ್ 4 to 5 ಕಲರ್ ಪ್ಯಾಟರ್ನ್ಸ್ ಇರುತ್ತೆ ಅದರಲ್ಲಿ. ಇದು ಎಂಡ್ಲರ್ ಗಪ್ಪಿ ಅಂತಾರೆ. ನೋಡೋಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಕ್ಯೂಟಾಗಿರುತ್ತೆ ಮತ್ತು ಈಸಿ ಮೇಂಟೆನೆನ್ಸು. ಅದ್ಮೇಲೆ ಬಂದಿದ ತಕ್ಷಣ ಇಲ್ಲಿ ಒಂದು ನ್ಯಾನೋ ಟ್ಯಾಂಕ್ ಇದೆ. ಇದು 1 ಫೀಟ್ ಬೈ 1 ಫೀಟು, ಹೈಟ್ ಬಂದು 15 ಇಂಚಸ್ ಬರುತ್ತೆ, ನಿಯರ್ಲಿ 40 ಲೀಟರ್ಸ್ ಕೆಪಾಸಿಟಿ. ಇದರಲ್ಲಿ ಒಂದು ದಾರಿ ಮಾಡಿದ್ದೀವಿ ನೋಡಿ, ಒಂದು ಪಾತ್ವೇ ಕ್ರಿಯೇಟ್ ಮಾಡಿದ್ದೀವಿ. ಸ್ಟೆಪ್ಸ್ ಥರ ಇಟ್ಟು ಇದರಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಮಾಸ್ ಕಾರ್ಪೆಟಿಂಗ್ ಮಾಡಿದ್ದೀವಿ. ಮಾಸಿನ ಜೊತೆನೇ ಫುಲ್ ಕಾರ್ಪೆಟ್ ಮಾಡಿಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಇದು ಒಂದು ನ್ಯಾನೋ ಮೆರೈನ್ ಸೆಟಪ್ ಮಾಡಿದ್ದೀವಿ ನಮ್ಮ ಅಂಗಡಿಯಲ್ಲಿ. ಇದು ನೋಡಿದ್ರೆ ಫುಲ್ಲಿ ಆಟೋಮೇಟೆಡ್ ಸಿಸ್ಟಮು, ನೀರಂತೂ ಚೇಂಜ್ ಮಾಡೋಂಗೆ ಇಲ್ಲ. ಇದರಲ್ಲಿ ಲೈವ್ ಅನಿಮಲ್ ಕೂಡ ಇದೆ ನೋಡಿ, ನೀಮೋ ಫಿಶು, ಕ್ಲೌನ್ ಫಿಶ್ ಅಂತಾರೆ ಅದನ್ನು. ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ನೋಡಿ. ಇದರಲ್ಲಿ ವೇವ್ ಮೇಕರ್ ಆಗಲಿ, ಪ್ರೋಟೀನ್ ಸ್ಕಿಮ್ಮರು, ಬ್ಯಾಕ್ ಸಂಪು ಎಲ್ಲನೂ ಫುಲ್ ಆಟೋಮೇಟೆಡ್ ಇದೆ. ಅದರಲ್ಲೇ ನೋಡಿದ್ರೆ ನೆಕ್ಸ್ಟ್ ವೇರಿಯೇಷನ್ ಬಂದು ಇದು ದೊಡ್ಡ ಸೈಜು, 3 ಫೀಟ್ ಬೈ 2 ಫೀಟ್ ಬೈ 2 ಫೀಟು, ನಿಯರ್ಲಿ 200 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ. 200 ಪ್ಲಸ್ಸೇ ಹಿಡಿಯುತ್ತೆ ಇದು. ಇದರಲ್ಲೂ ಸಹ ಎಲ್ಲ ಲೈವ್ ಅನಿಮಲ್ಸು, ಟ್ಯೂಬ್ ಅನಿಮಲ್ಸ್ ಇದೆ ನೋಡಿ, ಮತ್ತು ಬಬಲ್ ಟಿಪ್ಸ್ ಇದೆ, ಮತ್ತು ಸಿ ಅನಿಮಲ್ಸ್ ಇದೆ, ಪರ್ಪಲ್ ಟೆಂಟಿಕಲ್ಸ್, ಯೆಲ್ಲೋ ಟೆಂಟಿಕಲ್ಸು, ಆ ಥರ ಜಾಸ್ತಿ ವೆರೈಟಿ ಅನಿಮಲ್ಸ್ ಕೂಡ ಇಟ್ಟಿದ್ದೀವಿ ಇದರಲ್ಲಿ. ಮತ್ತು ಫಿಶಸಲ್ಲಿ ನೋಡಿದ್ರೂ ಸಹ ಕ್ಲೌನ್ ಫಿಶಸ್ ಇದೆ, ಅದನ್ನು ನೀಮೋ ಫಿಶು ಅಂತಾರೆ. ಮತ್ತು ಇವು ರಾಸ್ ಇದೆ, ಯೆಲ್ಲೋ ರಾಸ್ ಇದೆ, ಬ್ಲೂ ರಾಸ್ ಇದೆ, ಪಿಕಾಕ್ ರಾಸ್ ಇದೆ, ಆ ಥರ ಜಾಸ್ತಿ ವೆರೈಟಿ ಫಿಶಸ್ ಕೂಡ ಇದರಲ್ಲಿ ಇಟ್ಟಿದ್ದೀವಿ. ತುಂಬ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ. ಆದರೆ ಇದು ಬರೀ ಮರೈನ್ ಟ್ಯಾಂಕಿಗೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಸೀ ವಾಟರ್ ಅಂತಾರೆ, ಇಲ್ಲ ಸಾಲ್ಟ್ ವಾಟರ್ ಟ್ಯಾಂಕ್, ಇಲ್ಲ ರೀಫ್ ಟ್ಯಾಂಕ್ ಅಂತ ಹೇಳ್ತಾರೆ. ಕಂಪಲ್ಸರಿ ಬರೀ ಮರೈನ್ ವಾಟ್ರಲ್ಲಿ ಮಾತ್ರ ಇದೆಲ್ಲ ಸರ್ವೈವ್ ಆಗೋದು. ನೆಕ್ಸ್ಟು ಈ ಕಡೆ ನೋಡಿದ್ರೆ ಎಲ್ಲ ಥರ ನ್ಯಾನೋ ಟ್ಯಾಂಕ್ಸ್ ಇದೆ ನಮ್ಮ ಹತ್ರ. ಯಾರ್ಯಾರಿಗೆ ದೊಡ್ಡ ಟ್ಯಾಂಕ್ ತುಂಬ ಮೇಂಟೆನೆನ್ಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀರಾ ಅವರು ಈ ಥರ ಸ್ಮಾಲ್ ಟ್ಯಾಂಕ್ಸ್ ಇಟ್ಕೊಂಡು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಇದು ಡ್ರ್ಯಾಗನ್ ರಾಕ್ ಸೆಟಪಲ್ಲಿ ಮಾಡಿರೋದು. ಮೋಸ್ಟ್ಲಿ ನೀವು ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರ ಆ ಸೆಟಪ್ನ. ಇದೊಂದು ನ್ಯಾನೋ ಟ್ಯಾಂಕ್ ಸೆಟಪ್ಪು. ಇದರಲ್ಲಿ ನೋಡಿದ್ರೆ ರ್ಯಾಮ್ ರೈಸ್ ಹಾಕಿದ್ದೀವಿ, ಜರ್ಮನ್ ಬ್ಲೂ ರ್ಯಾಮ್ ರೈಸು. ಇದು ಬೊಲಿವಿಯನ್ ರ್ಯಾಮ್ಸ್. ಇದು ಅದರಲ್ಲಿ ಪ್ಯಾಟರ್ನ್ಸ್ ನೋಡಿದ್ರೆ ಅದು ನೋಡಿ ಏನು ಶೈನಿಂಗ್ ಹೊಡಿತಿದೆ ನೋಡಿ, ಅದು ಫುಲ್ ಕಂಪ್ಲೀಟಾಗಿ. ಮತ್ತು ಇದು ಒಂದು ಸ್ಯಾಂಡ್ಫಾಲ್ ಮಾಡಿದ್ದೀವಿ. ಇದು ಸಹ ಲೋ ಮೇಂಟೆನೆನ್ಸು. ಇಲ್ಲಿರೋ ಎಲ್ಲ ನ್ಯಾನೋ ಟ್ಯಾಂಕ್ಸು ವಿತೌಟ್ CO2 ಇರೋದು.
ಇದು ನೋಡಿ ಒಂದು ಬೆಟಾ ಟ್ಯಾಂಕ್ ಒಂದು ಮಾಡಿದ್ದೀವಿ, ಚಿಕ್ಕದಾಗಿ ಕ್ಯೂಟಾಗಿ ಒಂದು ಸೆಟಪ್ ಮಾಡಿದ್ದೀವಿ. ಮತ್ತು ಇಲ್ಲಿ ಪಲುಡಾರಿಯಮ್ ಇದೆ ನೋಡಿ, ಫುಲ್ ಬ್ಯಾಕ್ ಕಂಪ್ಲೀಟಾಗಿ ಬೆಡ್ ಥರ ಮಾಸ್ ಫಾರ್ಮ್ ಮಾಡಿರೋದು. ಮತ್ತು ಮಿಸ್ಟ್ ಬರ್ತಿದೆ ನೋಡಿ, ಈ ಥರ ಮಿಸ್ಟ್ ಎಲ್ಲ ಬೇಕಂದರೆ ನಮ್ಮ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡ್ಕೋಬೋದು, www.vedaaquarium.com ಅಲ್ಲಿ. ಹಾಗೂ ಪ್ಲ್ಯಾನ್ಸ್ ಕೂಡ ನಮ್ಮ ವೆಬ್ಸೈಟಲ್ಲೇ ಸಿಗುತ್ತೆ. ಈ ಥರ ಪ್ಲ್ಯಾನ್ಸ್ ಇಟ್ಟು ಈ ಥರ ಶಾರ್ಟ್ ವಾಟರ್ ಶಾಲೋ ಟ್ಯಾಂಕ್ಸ್ ಮಾಡ್ತೀರಂದರೆ ಇದು ಪಲ್ಯುಡಾರಿಯಮ್ ಅಂತಾರೆ, ಆ ಥರ ಹಾಕ್ಕೊಂಡು ಟೆಟ್ರಾಸಿಗೆ ಬಿಡ್ಬೋದು. ಇನ್ನೊಂದು ಪಾತ್ವೆ ಒಂದು ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಈ ಥರ 2 ಟ್ಯಾಂಕ್ ಇದೆ ನಮ್ಮ ಅಂಗಡಿಯಲ್ಲಿ, 2 ಸೇಲ್ಗೆ ಇರೋದು. ಒಂದು ಸ್ಟೆಪ್ಸ್ ಥರ ಕ್ರಿಯೇಟ್ ಮಾಡಿಬಿಟ್ಟು ಈ ಥರ ಮರಗಳು ಅಡ್ಡ ಇರೋ ಥರ ಒಂದು ಫಾರೆಸ್ಟ್ ಥೀಮಲ್ಲಿ ಮಾಡಿರೋದು. ಈ ಟ್ಯಾಂಕಲ್ಲಿ ನೋಡಿದ್ರೆ ಲ್ಯಾಂಪೈ ಟೆಟ್ರಾಸ್ ಇದೆ. ಈ ಲ್ಯಾಂಪೈ ಟೆಟ್ರಾಸು ಆ ಕಣ್ಣುಗಳು ಮಾತ್ರ ಗ್ಲೋ ಆಗೋವಂಥದ್ದು. ಜಾಸ್ತಿ ಜನ ಈ ಕಾಡು ಒಳಗಡೆ ಹೋದರೆ ಲೈಟ್ ಒಳಗಳು ನೋಡಿರ್ತೀರಾ, ಒಂದೊಂದ್ಸತಿ ಮನೆ ಹತ್ರನೂ ಬರ್ತದೆ, ಆ ಥರ ನೋಡೋಕ್ಕಿರುತ್ತೆ. ಇದು ಆ ಕಣ್ಣುಗಳು ಫುಲ್ ಗ್ಲೋ ಆಗ್ತಾ ಇರುತ್ತೆ, ತುಂಬ ನೋಡೋಕ್ಕೂ ಸೂಪರಾಗಿರುತ್ತೆ. ಲೈಟು ಆನ್ ಆಗೋದ್ರಿಂದನೇ ಅದು ಕಣ್ಣು ಗ್ಲೋ ಆಗುತ್ತೆ ಅಂತ ಅನ್ಕೊತೀರಾ, ಹಾಗೇನಿಲ್ಲ. ಲೈಟ್ ಆಫ್ ಮಾಡಿದ್ರು ಸಹ ಅದು ರೇಡಿಯಮ್ ಥರ ಕಣ್ಣುಗಳೆಲ್ಲ ಗ್ಲೋ ಆಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಬಂದರೆ ಇದು ಒಂದು ವ್ಯಾನು, ಹಳೆಗಾಲದಲ್ಲಿ ಒಂದು ವ್ಯಾನು ಒಂದು ಮರದಲ್ಲಿ ಕೊಚ್ಚಿ ಹೋಗಿರೋ ಥರ ಹೇಗಿರುತ್ತೆ ಅಂತ ನೋಡಿ, ಅದನ್ನ ಇಮ್ಯಾಜಿನ್ ಮಾಡಿದ್ರೆ ಅದೇ ಥರ ನಾವು ಇಲ್ಲಿ ಪ್ಲಾಂಟೆಡ್ ಅಕ್ವೇರಿಯಂ ಒಂದು ಸೆಟಪ್ ಮಾಡಿರೋದು. ಇದರಲ್ಲಿ ನೋಡಿದ್ರೆ ಈ ಪಿಂಕ್ ಕಲರ್ ಟಿಪ್ ಫಿಶು ರೋಸಿ ಟೆಟ್ರಾ ಅಂತ ಹೇಳ್ತಾರೆ, ಫುಲ್ ಡಾರ್ಕ್ ಬ್ರೈಟ್ ಪಿಂಕ್ ಆಗಿರುತ್ತೆ. ಮತ್ತು ಇದ್ರ ಜೊತೆ ಬೇರೆ ಕಾಂಬಿನೇಷನ್ ಫಿಶ್ ಅಂತ ನೋಡಿದ್ರೆ ಚೆರಿ ಬಾಬ್ಸು, ಇದು ರೆಡ್ ಚೆರಿ ಬಾಬ್ಸ್. ಇದು ನೋಡೋಕ್ಕೂ ಸಣ್ಣ ಇರುತ್ತೆ, ಚಿಕ್ಕದಾಗೂ ಇರುತ್ತೆ, ಕ್ಯೂಟಾಗೂ ಇರುತ್ತೆ, ಕಲರ್ ರೆಡ್ಡು. ಇದು ರೆಡ್ ಚೆರಿ ಬಾಬ್ಸ್ ಅಂತಾರೆ, ಬಾರ್ಬ್ ವೆರೈಟೀಸ್ ಇದೆಲ್ಲ. ಮತ್ತು ಆ ರೋಸಿ ಟೆಟ್ರಾ ಬಂದು ಟೆಟ್ರಾ ವೆರೈಟೀಸ್, ಅವೆಲ್ಲ ಸ್ಕೂಲಿಂಗ್ ಫಿಶಸ್ಸು. ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇದು ಡ್ರ್ಯಾಗನ್ ರಾಕ್ ಸೆಟಪ್ಪು. ಇದು 100 ರಾಕ್ಸಲ್ಲಿ ಮಾಡಿರೋದು, ಆ 100 ಸ್ಟೋನ್ಸ್ ಒಂದೊಂದೇ ಮೆತ್ಸ್ಕೊಂಡು ಈ ಥರ ಸೆಟಪ್ ಮಾಡಿರೋದು. ಇದರಲ್ಲಿ ನೋಡಿದ್ರೆ ಸರ್ಫೆ ಟೆಟ್ರಾಸ್ ಇದೆ, ಇದು ಸಹ ರೆಡ್ ಇರುತ್ತೆ ಕಲರು, ಇದು ಸಹ ಟೆಟ್ರಾ ವೆರೈಟೀಸು, ಅದು ಗ್ರೂಪ್ ಆಗೇ ಇರುತ್ತೆ. ಇದರಲ್ಲಿ ಇನ್ನೊಂದು ವೆರೈಟಿ ನೋಡಿದ್ರೆ ಇದು ಮೌಂಟೇನ್ ಮಿನೋಸ್ ಮಿಕ್ಸ್ ಮಾಡಿದ್ದೀವಿ ನೋಡಿ. ಇದು ತುಂಬ ಟೈನಿಯೆಸ್ಟ್ ಫಿಶ್ಶು, ಅದಕ್ಕಿಂತ ಟೈನಿ ಕೂಡ ಇದೆ, ಆದರೆ ಇದೊಂದು ಕ್ಯಾಟಗರಿ, ಟೈನಿಯೆಸ್ಟ್ ಫಿಶ್ ಕ್ಯಾಟಗರೀಸ್ ಮೌಂಟೇನ್ ಮಿನೋಸ್. ಇದೆಲ್ಲ ಜಾಸ್ತಿ ಬೆಳೆಯೋದು ಅಂಥದ್ದು ಇಲ್ಲ, ನೋಡೋಕ್ಕೂ ತುಂಬ ಚಿಕ್ಕದು, ಎಲ್ಲ ನಿಮಗೆ ಈಸಿ ಮೇಂಟೆನೆನ್ಸು. ಚಿಕ್ಕದಾಗಿ ಫಿಶಸ್ ಹಾಕಬೇಕಂದ್ರೆ ಈ ಥರ ಮೌಂಟೇನ್ ಮಿನೋಸ್ ಹಾಕ್ಬೋದು. ಮತ್ತು ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇದೊಂದು ನ್ಯಾನೋ ಟ್ಯಾಂಕು, 10 ಇಂಚ್ ಟ್ಯಾಂಕು. ಈ ಥರ ಒಂದು ಮಾಸ್ ಸೆಟಪ್ ಮಾಡಿದ್ದೀವಿ. ಮತ್ತು ಈ ನ್ಯಾನೋ ಟ್ಯಾಂಕ್ ನೋಡಿದ್ರೆ ಒಂದು ಸಿಂಗಲ್ ಮರ ಇರುತ್ತೆ ಸೆಂಟ್ರಲ್ಲಿ. ಇದರಲ್ಲಿ ಯಾವ್ಯಾವ ಫಿಶಸ್ ಬಂದಿದೆ ಅಂತ ನೋಡಿದ್ರೆ ಬ್ಲ್ಯಾಕ್ ಫ್ಯಾಂಟಮ್ ಟೆಟ್ರಾಸ್ ಬಂದಿದೆ. ಈ ಬ್ಲ್ಯಾಕ್ ಫ್ಯಾಂಟಮ್ ಸ್ಪೆಷಾಲಿಟಿ ಏನಂದರೆ ಆ ಸೆಂಟ್ರಲ್ಲಿ ಆ ಬ್ಲೀಡಿಂಗ್ ಹಾರ್ಟ್ ಇದೆ ನೋಡಿ, ಅದು ಫುಲ್ ಶೈನಿಂಗ್ ಹೊಡೆಯುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಫುಲ್ ಡಾರ್ಕ್ ಬ್ಲ್ಯಾಕ್ ಆಗುತ್ತೆ. ಫಿಶ್ ಬಂದಿರೋದ್ರಿಂದ ಸ್ಟ್ರೆಸ್ಸಿಂದ ಕಲರ್ ಸ್ವಲ್ಪ ತೋರಿಸ್ತಾ ಇಲ್ಲ. ಮತ್ತು ಇದ್ರ ಜೊತೆ ಇನ್ನೊಂದು ಟೆಟ್ರಾ ಕಂಬೈನ್ ಮಾಡಿದ್ದೀವಿ, ಇದು ಬ್ಲ್ಯಾಕ್ ನಿಯಾನ್ ಟೆಟ್ರಾ ಅಂತಾರೆ. ಆ ಕಾರ್ಡಿನಲ್ ಟೆಟ್ರಾಗೆ ಬ್ಲೂ ವಿತ್ ರೆಡ್ ಲೈನ್ ಇರೋ ಥರ ಇದಕ್ಕೆ ವೈಟ್ ವಿತ್ ಬ್ಲ್ಯಾಕ್ ಲೈನ್ ಇರೋದು. ಮತ್ತು ಈ 4 ಫೀಟ್ ಟ್ಯಾಂಕಲ್ಲಿ ನೋಡಿದ್ರೆ ಫುಲ್ ಎಲ್ಲ ಥರ ಟಿಶ್ಯೂ ಕಲ್ಚರ್ಡ್ ಪ್ಲಾಂಟ್ಸ್ ಇಟ್ಟು ಎಲ್ಲ ತುಂಬಿಸ್ಬಿಟ್ಟಿದ್ದೀವಿ. ಇದರಲ್ಲಿ ನಿಯಾನ್ ಟೆಟ್ರಾಸ್ ಇದೆ. ಆ ನಿಯಾನ್ ಟೆಟ್ರಾಸು ಮತ್ತು ಕಾರ್ಡಿನಲ್ ಟೆಟ್ರಾಸ್ ವ್ಯತ್ಯಾಸ ಏನಂತ ನೋಡಿದ್ರೆ ನಿಯಾನ್ ಟೆಟ್ರಾಸ್ಗೆ ಅರ್ಧ ರೆಡ್ಡು ಅರ್ಧ ಬ್ಲೂ ಅಂತ ಇರುತ್ತೆ, ಅದೇ ಕಾರ್ಡಿನಲ್ ಟೆಟ್ರಾಗ್ ನೋಡಿದ್ರೆ ಫುಲ್ ರೆಡ್ ಫುಲ್ ಬ್ಲೂ ಇರುತ್ತೆ. ಇದೇ ಅದರ ಡಿಫ್ರೆನ್ಸು ನಿಯಾನ್ ಟೆಟ್ರಾಗೆ ಮತ್ತು ಕಾರ್ಡಿನಲ್ಲು. ನಿಯಾನ್ ಟೆಟ್ರಾ ಚೀಪಾಗಿ ಸಿಗುತ್ತೆ, ಕಾರ್ಡಿನಲ್ ಟೆಟ್ರಾಸ್ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಮತ್ತು ನೆಕ್ಸ್ಟು ಇಲ್ಲಿ 2 ಫೀಟ್ ಕ್ಯೂಬ್ ಟ್ಯಾಂಕಲ್ಲಿ ನೋಡಿದ್ರೆ ಏಂಜಲ್ಸ್ ಮತ್ತು ಗೋರಾಮಿಸ್ ಇದೆ. ಈ ಏಂಜಲ್ಸಲ್ಲಿ ನಮ್ಮ ಹತ್ರ ಜಾಸ್ತಿ ವೆರೈಟೀಸ್ ಬಂದಿದೆ. ಇದು ಬ್ಲೂ ಏಂಜಲ್ಸು, ಸ್ಮೋಕಿ ಬ್ಲೂ ಏಂಜಲ್ಸ್ ಅಂತ ಹೇಳ್ತಾರೆ. ಆ ಬಾಡಿ ಮೇಲಿರೋ ಪ್ಯಾಟರ್ನ್ ನೋಡಿ ತುಂಬ ಖುಷಿ ಆಗಿಬಿಡ್ತೀರಾ ನೋಡೋಕ್ಕೆ. ನೆಕ್ಸ್ಟು ವೇಲ್ ಟೇಲ್ ಏಂಜಲ್ ಇದೆ ನೋಡಿ, ಇದರ ಟೇಲ್ ಆಗಲಿ ಫುಲ್ಲು ಉದ್ದ ಇರುತ್ತೆ ಜಾಸ್ತಿ, ಅದೇ ವೇಲ್ ಟೇಲ್ ಏಂಜಲು. ಮತ್ತು ಇದು ಪ್ಲಾಟಿನಮ್ ವೈಟ್ ಏಂಜಲು, ಫುಲ್ ಪ್ಯೂರ್ ವೈಟ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡಿ ಇದು ಕೋಯ್ ಏಂಜಲು, ಆ ತಲೆ ಮೇಲೆ ಒಂಥರ ರೆಡ್ಡಿಶಾಗಿ ಕಾಣಿಸ್ತಿದೆ ನೋಡಿ, ರೆಡ್ ಯೆಲ್ಲೋ ಆ ಥರ ಜಾಸ್ತಿ ವೆರೈಟೀಸ್ ಇದೆ ನಮ್ಮ ಹತ್ರ. ಏಂಜಲ್ ಕ್ಯಾಟಗರಿಯಲ್ಲಿ ತುಂಬ ವೆರೈಟೀಸ್ ಇದೆ. ಇದು ಕೋಯ್ ಏಂಜಲ್ಲು, ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಏಂಜಲ್ ಜೊತೆ ಗೊರಾಮಿ ಕ್ಯಾಟಗರೀಸ್ ಮಿಕ್ಸ್ ಮಾಡಿದ್ದೀವಿ. ಇದು ರೆಡ್ ಕೊಲಿಸಾ ಗೊರಾಮಿ ಅಂತಾರೆ, ಇಲ್ಲ ಡ್ವಾರ್ಫ್ ಗೊರಾಮಿನೂ ಅಂತಾರೆ, ಇಲ್ಲ ಹನಿ ಗೊರಾಮಿನೂ ಅಂತಾರೆ. ಒಂದೊಂದು ಫಿಶ್ಗೆ 2-3 ಹೆಸರುಗಳು ಇದೆ. ಕೆಲವ್ರು ನ್ಯಾಪ್ಕ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇದೊಂದು ಫ್ಲೋಟಿಂಗ್ ಟಾಯ್, ಕ್ಯಾಮ್ರಾಮ್ಯಾನು ಫೋಟೋ ಹಿಡಿತಾನೆ ನೋಡಿ ಎಲ್ಲ ಫಿಶಸ್ಗೂ. ಮತ್ತು ನೆಕ್ಸ್ಟು ಟ್ಯಾಂಕಲ್ಲಿ ನೋಡಿದ್ರೆ ಇದು 4 ಫೀಟ್ ಟ್ಯಾಂಕು, ಬರೀ ಟೆಟ್ರಾ ಕ್ಯಾಟಗರೀಸ್ ಬಾಟಮ್ ಫೀಡ್ ಬಿಟ್ಟಿಕ್ಕಿದ್ದೀರಿ. ಈ ಟೆಟ್ರಾಸ್ ಕೂಲಿಂಗ್ ಟೆಟ್ರಾಸ್ ನೋಡಿದ್ರೆ ಇದ್ರ ಹೆಸರು ಸಿಲ್ವರ್ ಟಿಪ್ ಟೆಟ್ರಾಸ್ ಅಂತಾರೆ. ಇದರ ಟೈಲ್ ಟಿಪ್ಸಲ್ಲಿ ನೋಡಿದ್ರೆ ಆ ಸಿಲ್ವರ್ ಬಾಡಿ ಇರುತ್ತೆ, ಅದೇ ಸಿಲ್ವರ್ ಟಿಪ್ ಟೆಟ್ರಾ. ಮತ್ತು ಇದ್ರ ಜೊತೆ ಬೇರೆ ಬಾಟಮ್ ಫೀಡರ್ಸು ಕಂಬೈನ್ ಮಾಡಿದ್ದೀವಿ. ಇದು ಬ್ರಿಸ್ಟಲ್ ನೋಸ್ ಪ್ಲೇಕು, ಸ್ಟಾರ್ ಲೈಟ್ ಪ್ಲೇಕು ಅಂತಾರೆ. ಇದು ಬಾಟಮ್ ಫೀಡರ್, ಒಂದು ಒಳ್ಳೆ ಆಲ್ಗೇಟ್ರು. ಇದ್ರ ಜೊತೆ ಆಲ್ಬೈನೋ ಬ್ರಿಸ್ಟಲ್ ನೋಸ್ ಕೂಡ ಇದೆ, ಮತ್ತು ಕೂಲಿ ಲೋಚ್ ಇದೆ. ಈ ಲೋಚಸ್ ನೋಡೋಕ್ಕೆ ಒಂದು ಒಳ್ಳೆ ಹಾವು ಥರ ಇರುತ್ತೆ, ಪ್ಯಾಟರ್ನ್ ಕೂಡ ಅದೇ ಥರ ಇರುತ್ತೆ ಹಾವು ಥರ, ಭಯ ಪಡೋಕ್ಕೆ ಹೋಗ್ಬೇಡಿ. ಇದು ಕೂಲಿ ಲೋಚ್. ಇದು
ಇದು ಏನಂದರೆ ಕೆಳಗಡೆ ಇರುವ ಡಸ್ಟ್ ಆಗಲಿ ಯಾವುದೇ ಆಗಲಿ ಕ್ಲೀನಾಗಿ ಮಾಡ್ತಾ ಇರುತ್ತೆ. ಅದರ ಕೆಲಸ ಅದೇ. ನೋಡೋಕ್ಕೆ ತುಂಬ ಚೆನ್ನಾಗೂ ಇರುತ್ತೆ, ಯೂನಿಕ್ ಆಗಿರುತ್ತೆ. ನೆಕ್ಸ್ಟು ಫಿಶಸ್ಸು ಇನ್ನೂ ಜಾಸ್ತಿ ವೆರೈಟಿ ನೋಡಬೇಕಲ್ಲ, ಅದಕ್ಕೋಸ್ಕರ ನಾವು ಲೈವ್ ಫಿಶ್ ರೂಮ್ಗೆ ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಲೈವ್ ಫಿಶ್ ರೂಮಲ್ಲಿ ನೋಡಿದ್ರೆ ಸ್ಟಾರ್ಟಿಂಗು ಅಕ್ವೇರಿಯಂ ಪ್ಲಾಂಟ್ಸಲ್ಲಿ ಎಡಿಎ ಬ್ರ್ಯಾಂಡ್ ಡೀಲ್ ಮಾಡ್ತೀವಿ. ಎಲ್ಲನೂ ಟಿಶ್ಯೂ ಕಲ್ಚರ್ಡ್ ಪ್ಲಾಂಟ್ಸು ಮತ್ತು ಪಾಟ್ ಪ್ಲಾಂಟ್ಸು, ಮಾಸ್ ಆಗಲಿ ಎಲ್ಲನೂ ಹೈ ಕ್ವಾಲಿಟಿ ಪ್ಲಾಂಟ್ಸ್ ಇರುತ್ತೆ. ಮಾಸಲ್ಲಿ ನೋಡಿದ್ರೆ ನಿಯರ್ಲಿ 5 ಟೈಪ್ಸ್ ಇದೆ. ಫರ್ನ್ಸಲ್ಲಿ ನೋಡಿದ್ರೆ ಒಂದು 5 ಟೈಪ್ಸ್ ಮೇಲೆ ಇದೆ. ಅನುಬಿಯಸಲ್ಲಿ ನೋಡಿದ್ರೆ ಒಂದು 10 ಟೈಪ್ಸ್ ಮೇಲೆ ಇದೆ. ಆ ಥರ ಜಾಸ್ತಿ ಇದೆ. ಈ ಕಡೆ ಬೆಟಾ ಫಿಶ್ ಕಲೆಕ್ಷನ್ಸು ನಮ್ಮ ಅಂಗಡಿಯಲ್ಲಿ ತುಂಬ ಹೆಚ್ಚು. ಸುಮಾರು ಒಂದು 200+ ಬೆಟಾ ಫಿಶು ವಾರಕ್ಕೊಂದ್ಸತಿ ಡೀಲ್ ಮಾಡ್ತೀವಿ. ನಿಯರ್ಲಿ ಲೈಕ್ 100+ ಕಲರ್ಸ್ ಇರುತ್ತೆ ಬೆಟಾ ಫಿಶಲ್ಲಿ. ಬೆಟಾ ಫಿಶ್ ಆಫರ್ಸ್ ಕೂಡ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀರ ಅವಾಗವಾಗ. ಮತ್ತು ಇನ್ನೂ ಬೇರೆ ಬೇರೆ ಆಫರ್ಸ್ ಬರ್ತಾ ಇರುತ್ತೆ. ನಮ್ಮ ಇನ್ಸ್ಟಾ ಪೇಜ್ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಗೋಲ್ಡನ್ ಬೆಟಾ ಆಗಲಿ, ಬ್ಲೂ ಆಗಲಿ, ನೇವಿ ಬ್ಲೂ, ಬೈ ಕಲರ್, ಟ್ರೈ ಕಲರ್ ಆ ಥರ ಜಾಸ್ತಿ ಬೆಟಾಸ್ ಬರುತ್ತೆ. ನೆಕ್ಸ್ಟು ನಮ್ಮ ಹತ್ರ ಈ ಟೈಮ್ ಇಂಪೋರ್ಟೆಡ್ ಗಪ್ಪೀಸ್ ಬಂದಿದೆ. ಎಲ್ಲ ಹೈ ಕ್ವಾಲಿಟಿ ಗಪ್ಪೀಸ್ ಇದು. ಇದರಲ್ಲಿ ನೋಡಿದ್ರೆ ರೆಡ್ ಚಿಲ್ಲಿ ಗಪ್ಪೀಸು ಎಲ್ಲನೂ ಬ್ರೀಡಿಂಗ್ ಪೇರ್ ಬಂದಿದೆ, ಮೇಲ್ ಆ್ಯಂಡ್ ಫೀಮೇಲ್ಸು. ನೋಡಿ ರೆಡ್ ಚಿಲ್ಲಿ ಗಪ್ಪಿ ಬಂದಿದೆ, ಮೆಟಾಲಿಕ್ ಬ್ಲ್ಯಾಕ್ ಗಪ್ಪಿ ಬಂದಿದೆ, ಮತ್ತು ಜಾಪನೀಸ್ ಬ್ಲೂ ಗಪ್ಪಿ ಬಂದಿದೆ. ಇದು ಜಾಪನೀಸ್ ಬ್ಲೂ ಗಪ್ಪಿ. ಅದರ ಟೈಲು ಒಂಥರ ಬ್ಲೂಯಿಶ್ ಆಗಿ ಶೈನಿಂಗ್ ಹೊಡಿತಾ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಆಲ್ಮೋಸ್ಟ್ 50% ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇದೆ. ಖಾಲಿ ಆಯಿತು, ಇನ್ನೂ ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇದೆ. ಬಂದು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಗಪ್ಪಿ ಫಿಶಸ್ ನೋಡಿದ್ರೆ ಕಲರ್ಫುಲ್ ಗಪ್ಪೀಸ್ ಇದೆ. ಇದೆಲ್ಲ ನಾರ್ಮಲ್ ವೆರೈಟಿ, ಎಲ್ಲ ಅಂಗಡಿಯಲ್ಲಿ ಸಿಗೋವಂಥ ಗಪ್ಪೀಸು. ಆ ಥರ ಕೂಡ ನಾವು ಸೇಲ್ ಮಾಡ್ತೀವಿ. ನಮ್ಮ ಹತ್ರ ಹೈ ಕ್ವಾಲಿಟಿನೂ ಇದೆ, ಲೋ ಕ್ವಾಲಿಟಿನೂ ಇದೆ. ಎಲ್ಲ ಕ್ವಾಲಿಟಿಯಲ್ಲೂ ಪ್ರಿಫರ್ ಮಾಡ್ತೀವಿ. ಅದು ಕಸ್ಟಮರ್ ಮೇಲೆ ಡಿಪೆಂಡೆನ್ಸಿ, ಅವ್ರಿಗೆ ಯಾವ್ದು ಬೇಕೋ ಅದು ತೊಗೋಬೋದು. ಮತ್ತು ಇಲ್ಲಿ ಬಲೂನ್ ಪ್ಲಾಟೀಸ್ ಇದೆ. ಇದು ಫುಲ್ ಕಂಪ್ಲೀಟ್ ರೆಡ್ ಬಲೂನ್ ಪ್ಲಾಟೀಸು. ಎಲ್ಲನೂ ಬ್ರೀಡಿಂಗ್ ಸೈಜಲ್ಲಿರುತ್ತೆ. ಇಲ್ಲಿ ನೋಡಿದ್ರೆ ಎಲ್ಲ ಫೀಮೇಲ್ ಗಪ್ಪೀಸ್ ಇದೆ. ಇದು ನಾರ್ಮಲ್ ಕ್ವಾಲಿಟಿ ಫೀಮೇಲ್ ಗಪ್ಪೀಸು. ಅಲ್ಲಿ ತೋರಿಸಿದ್ದು ಬಂದು ಮೇಲ್ ಗಪ್ಪೀಸು. ಇದರಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟೀಸ್ ಕೂಡ ಇದೆ ಫೀಮೇಲಲ್ಲಿ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಸಿಚ್ಲಿಡ್ಸ್ ಇದೆ. ಇದು ರೆಡ್ ಐ ವೈಟ್ ಮಾಫ್ ಸಿಚ್ಲಿಡು ಮತ್ತು ಬನಾನಾ ಸಿಚ್ಲಿಡು ಇದ್ರ ಜೊತೆ ಕಂಬೈನ್ ಮಾಡಿದ್ದೀವಿ. ಅಲ್ಲಿ ನೋಡಿ ಕಣ್ಣು ರೆಡ್ ಆಗಿರುತ್ತೆ ಮತ್ತು ಇದು ಒಳ್ಳೆ ಬ್ರೈಟ್ ಯೆಲ್ಲೋ ಕಲರ್ ಆಗಿರುತ್ತೆ. ಇದೆಲ್ಲ ಸಿಚ್ಲಿಡ್ ಫ್ಯಾಮಿಲಿ ಅಗ್ರೆಸಿವ್ ಕ್ಯಾಟಗರೀಸು. ಬರೀ ಅಗ್ರೆಸಿವ್ ಫಿಶಸ್ ಜೊತೆ ಮಾತ್ರ ಇರುತ್ತೆ. ಸಿಚ್ಲಿಡ್ ಹಾಕಿದ್ರೆ ಸಿಚ್ಲಿಡ್ ಮಾತ್ರ ಹಾಕಿ, ಬೇರೆ ಯಾವ ಫಿಶ್ ಜೊತೆ ಕಂಬೈನ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ಕ್ಯಾಟಗರೀಸ್ ಎಲ್ಲ ಇದೆ. ರೋಸಿ ಬಾಬು, ಬಲೂನ್ ಮಲೀಸು, ಆ ಥರ ಎಲ್ಲ ಮಿಕ್ಸ್ಡು ಕ್ಯಾಟಗರೀಸ್ ಇದೆ ಇದರಲ್ಲಿ. ಇನ್ನೂ 25 to 30% ಆಯಿತು. ಇನ್ನೂ ಫಿಶಸ್ ಇದೆ, ತೋರಿಸ್ತೀನಿ. ವೀಡಿಯೋವನ್ನು ಫುಲ್ ಲಾಸ್ಟ್ ತನಕ ನೋಡಿ. ಇಲ್ಲಿ ನೋಡಿದ್ರೆ ಲೋಟೆಕ್ ಪ್ಲಾಂಟ್ಸಲ್ಲಿದೆ. ಪ್ಲಾಂಟ್ಸಲ್ಲಿ ನಮ್ಮ ಹತ್ರ 50 to 60+ ವೆರೈಟೀಸ್ ಡೀಲ್ ಮಾಡ್ತೀವಿ. ಪ್ಲಾಂಟ್ಸಲ್ಲಿ ಲೈವ್ ಪ್ಲಾಂಟ್ಸು ನಮ್ಮ ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ಸ್ಪೆಷಲಿಸ್ಟು. ಮತ್ತು ಇಲ್ಲಿ ನೋಡಿ ಇದು ನಾರ್ಮಲ್ ಪ್ಲಾಟಿ. ಇದು ಹಿಂದೆ ಬಂದು ಟೈಲ್ಗೆ ಬ್ಲ್ಯಾಕ್ ಸ್ಪಾಟ್ ಇದ್ದೇ ಇರುತ್ತೆ. ಇದೆಲ್ಲ ನಾರ್ಮಲ್ ಕ್ಯಾಟಗರೀಸಲ್ಲಿದೆ. ಸನ್ಬಸ್ಟ್ ಪ್ಲಾಟಿ ಇದೆ. ಮತ್ತು ಇದ್ರ ಜೊತೆ ನಾವು ಚಿಕ್ಕ ಚಿಕ್ಕ ಏಂಜಲ್ಸು ಕಂಬೈನ್ ಮಾಡಿ ಇಕ್ಕಿದ್ದೀವಿ. ಇದೆಲ್ಲ ನಾರ್ಮಲ್ ಏಂಜಲ್ಸೇ, ಮಾರ್ಬಲ್ ಏಂಜಲ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಜಾಸ್ತಿ ಕಲರ್ಸ್ ಕೂಡ ಇದೆ. ಈ ಟ್ಯಾಂಕಲ್ಲಿ ನೋಡಿದ್ರೆ ಚಿಕ್ಕ ಸೈಜ್ ಫೀಮೇಲ್ ಬೆಟಾ ಫಿಶು ಬಂದಿದೆ. ಇದು ನಾರ್ಮಲ್ ಆರ್ಡಿನರಿ ಕ್ಯಾಟಗರಿ. ಮತ್ತು ಇದ್ರ ಜೊತೆ ಫುಲ್ ಮೂನ್ ಬೀಟಾ ಫಿಶು ಬಂದಿದೆ. ಅದು ನಾನು ಪ್ಯಾಕೆಟಲ್ಲಿ ಇತ್ತಂತ ನಾನು ತೋರಿಸಿಲ್ಲ. ಇದ್ರ ಜೊತೆ ನಾವು ವೇಲ್ ಟೇಲ್ ಜೀಬ್ರಾ ಡೈನೋಸ್ ಮಿಕ್ಸ್ ಮಾಡಿದ್ದೀವಿ ನೋಡಿ. ಫ್ಲಾರೆಸೆಂಟ್ ವೇಲ್ ಟೇಲ್ ಜೀಬ್ರಾ ಡೈನೋಸು ಬಂದಿದೆ. ತುಂಬ ಉದ್ದ ಇರುತ್ತೆ ಟೈಲು. ಇದೆಲ್ಲ ಸ್ವಲ್ಪ ರೇರ್ ವೆರೈಟಿ ಕ್ಯಾಟಗರೀಸು. ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇಲ್ಲಿ ನಾರ್ಮಲ್ ಡಂಬೋಯರ್ ಗಪ್ಪೀಸ್ ಬಂದಿದೆ. ಇದೆಲ್ಲ ತುಂಬ ಬಿಗ್ ಇಯರ್ ಅಲ್ಲ, ನಾರ್ಮಲ್ ಡಂಬೋಯರ್ಸು. ನೋಡಿ ಕಿವಿ ಎಲ್ಲ ನೋಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅದಕ್ಕೆ ಡಂಬೋಯರ್ ಅಂತ ಕರೀತಾರೆ ಈ ಗಪ್ಪೀಸ್ಗೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯೂನಿಕಾಗಿ. ಮತ್ತು ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇಲ್ಲಿ ಕಲರ್ ಗಪ್ಪೀಸ್ ಇದೆ. ಎಲ್ಲ ಥರ ವೆರೈಟಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಫುಲ್ಲು ಸ್ನೇಕ್ ಸ್ಕಿನ್ನು ಗಪ್ಪಿ ಆಗಲಿ, ಮೊಸಾಯಿಕು, ಆ ಥರ ಜಾಸ್ತಿ ವೆರೈಟೀಸ್ ಇದೆ. ಅದಕ್ಕೆ ಇದರಲ್ಲಿ ಫೀಮೇಲ್ಸ್ ಕೂಡ ಹಾಕಿದ್ದೀವಿ. ಇವೆಲ್ಲ ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ, ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ. ಮತ್ತು ನೆಕ್ಸ್ಟು ಕೆಳಗಡೆ ನೋಡಿದ್ರೆ ಇದು 3 ಫೀಟ್ ಟ್ಯಾಂಕು. ಇದರಲ್ಲಿ ನಾವು ಬ್ಲ್ಯಾಕ್ ಶಾರ್ಕ್ಸು ಮತ್ತು ವೈಟ್ ಶಾರ್ಕ್ಸು ಕಂಬೈನ್ ಮಾಡಿದ್ದೀವಿ. ಇದು ಟೈಗರ್ ಶಾರ್ಕನ್ನು ಅಂತಾರೆ ಮತ್ತು ಆಲ್ಬೈನೋ ಶಾರ್ಕ್ಸು ಅಂತಾರೆ. ಇದ್ರ ಜೊತೆ ನಾವು ದೊಡ್ಡ ಸೈಜ್ ಗೋಲ್ಡ್ ಫಿಶು ಮಿಕ್ಸ್ ಮಾಡಿದ್ದೀವಿ. ಮತ್ತು ಈ ಟ್ಯಾಂಕಲ್ಲಿ ನೋಡಿದ್ರೆ ವೇಲ್ ಟೇಲ್ ಕಾಪ್ಸ್ ಬಂದಿದೆ ಈ ಟೈಮು. ಆರೆಂಜ್ ವೇಲ್ ಟೇಲ್ ಕಾಪ್ಸು. ಇದಕ್ಕೂ ತುಂಬ ಉದ್ದ ಉದ್ದ ಬಾಳಗಳಿರುತ್ತೆ. ಮತ್ತು ನೆಕ್ಸ್ಟ್ ಆ ಕಡೆ ಸೆಕ್ಷನ್ಗೆ ಹೋದರೆ ಇಲ್ಲಿ ಸ್ವಾಟ್ ಟೈಲ್ಸ್ ಇದೆ ನೋಡಿ. ಇದು ಮೀಡಿಯಮ್ ಸೈಜ್ಡ್ ಸ್ವಾಟ್ ಟೈಲ್ಸು, ತುಂಬ ದೊಡ್ಡ ಸೈಜ್ ಅಲ್ಲ. ಜಂಬೋ ಸೈಜ್ ಕೂಡ ಈ ಟೈಮ್ ಬಂದಿದೆ, ಅದು ತೋರಿಸ್ತೀನಿ. ಇದೆಲ್ಲ ಮೀಡಿಯಮ್ ಸೈಜ್ ಸ್ವಾಟ್ ಟೈಲ್ಸ್ ಈ ಟೈಮ್ ಬಂದಿದೆ. ಮತ್ತು ಅದ್ರ ಕೆಳಗಡೆ ನೋಡಿದ್ರೆ ಸಿ ಏಂಜಲ್ಸ್ ಇದೆ. ಇದು ಸಿ ಏಂಜಲು ಇಲ್ಲ ಮೋನೋ ಏಂಜಲ್ ಅಂತಲೂ ಕರೀತಾರೆ. ಯೂಶಲಿ ಮರೈನಿಂದ ಇದು ಫ್ರೆಶ್ ವಾಟರ್ನ ಕನ್ವರ್ಟ್ ಮಾಡಿರೋದು ಫ್ರೆಶ್ ವಾಟರ್ ಫಿಶಸ್ಸು. ಇವು ಮಾರ್ಬಲ್ ಏಂಜಲ್ಸು, ಸ್ವಲ್ಪ
ದೊಡ್ಡ ಸೈಜು, ಆಗಲಿ ಚಿಕ್ಕ ಸೈಜ್ ನೋಡಿದ್ರಿ, ಇದರಲ್ಲಿ ದೊಡ್ಡ ಸೈಜು ಬಂದಿದೆ ಈ ಟೈಮು. ಅದರಲ್ಲೂ ಸಹ ಬೇರೆ ಬೇರೆ ಪ್ಯಾಟರ್ನ್ಸ್ ಕಲರ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಇಂಪೋರ್ಟೆಡ್ ಗಪ್ಪೀಸ್. ಮತ್ತು ಈ ಇಂಪೋರ್ಟೆಡ್ ಗಪ್ಪೀಸಲ್ಲಿ ನೋಡಿದ್ರೆ ಪ್ಲಾಟಿನಮ್ ವೈಟ್ ಗಪ್ಪಿ ಬಂದಿದೆ, ಪರ್ಪಲ್ ಮೊಸೈಕ್ ಬಂದಿದೆ, ಮತ್ತು ರೆಡ್ ಡ್ರ್ಯಾಗನ್ ಗಪ್ಪೀಸ್ ಬಂದಿದೆ, ಇನ್ನೂ ನೋಡಿದ್ರೆ ಗೋಲ್ಡನ್ ಗಪ್ಪೀಸ್ ಬಂದಿದೆ, ಮತ್ತು ಬಿಗ್ ಇಯರ್ ಗಪ್ಪೀಸು ಬಂದಿದೆ. ಈ ಥರ ಹಲವಾರು ವೆರೈಟೀಸ್ ಗಪ್ಪೀಸ್ ಕೂಡ ನಾವು ಇಂಪೋರ್ಟ್ ಮಾಡ್ತೀವಿ. ಕ್ವಾಲಿಟಿ ಬಗ್ಗೆ ಚಿಂತೆನೇ ಬೇಡ, ನಮ್ಮ ಅಂಗಡಿಗೆ ಬಂದರೆ ಎಲ್ಲನೂ ಹೈಯೆಸ್ಟ್ ಕ್ವಾಲಿಟಿ ಕಂಡೀಷನ್ವಾದ ಫಿಶಸ್ ಸಿಗುತ್ತೆ. ಫಿಶಸ್ ನೋಡಿದ್ರೆ ನಮ್ಮ ವೆಬ್ಸೈಟಲ್ಲೂ ಸಿಗುತ್ತೆ, vedaquarium.com ಅಲ್ಲಿ ಎಲ್ಲ ಥರ ಫಿಶಸ್ ಅದರಲ್ಲಿ ಇಂಪೋರ್ಟ್ ಮಾಡಿದ್ದೀವಿ. ಕೆಲವು ಫಿಶಸ್ಸು ನಾವು ಕೊರಿಯರ್ ಮಾಡೋಕ್ಕಾಗಲ್ಲ, ಅದರಿಂದ ಕೆಲವು ಸ್ಟಾಕಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇದು SK ಗೋಲ್ಡ್ ಫಿಶು. SK ಗೋಲ್ಡ್ ಫಿಶ್ ನೋಡಿದ್ರೆ ಅದರ ಪ್ಯಾಟರ್ನ್ಸ್ ನೋಡಿ, ಒಂದೊಂದು ಫಿಶಸ್ ಒಂದೊಂದು ಕಲರಲ್ಲಿರುತ್ತೆ. ಒಂದೊಂದು ಫಿಶಸ್ಸಲ್ಲೂ ಅಟ್ಲೀಸ್ಟ್ 3 to 4 ಕಲರ್ಸ್ ಮೇಲೆ ಇದ್ದೇ ಇರುತ್ತೆ. ನೋಡೋಕ್ಕೂ ತುಂಬ ಆ್ಯಕ್ಟಿವ್ ಆಗಿ ಕಾರ್ಪ್ ಥರ ಕೊಯ್ ಥರ ಇರುತ್ತೆ. ಅದ್ರ ಕೆಳಗಡೆ ನೋಡಿದ್ರೆ ಇದು ಕಲರ್ ಝೀಬ್ರಾಸು, ಎಲ್ಲ ಸೈಡು ಸಿಗೋವಂಥದ್ದು. ಇಲ್ಲಿ ಲೈಕ್ 5 to 6 ಕಲರ್ಸು ಎಲ್ಲ ಮಿಕ್ಸ್ ಹಾಕಿದ್ದೀವಿ. ಮತ್ತು ನೆಕ್ಸ್ಟ್ ಟ್ಯಾಂಕಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಬಾಟಮ್ ಫೀಡರ್ಸ್ ಇದೆ. ಇದು ರೈನ್ಬೋ ಶಾರ್ಕ್ಸು, ಎಲ್ಲ ಬಾಟಮಲ್ಲೇ ಇರುವಂಥದ್ದು, ಬಾಟಮ್ ವೆಲ್ಲಸ್ಸು ಅಂತಾರೆ. ಆಲ್ಬಿನೋ ರೈನ್ಬೋ ಶಾರ್ಕು ಮತ್ತು ನಾರ್ಮಲ್ ರೈನ್ಬೋ ಶಾರ್ಕು ಮತ್ತು ಸಿಲ್ವರ್ ಶಾರ್ಕು ಇದರಲ್ಲಿ ಕಂಬೈನ್ ಮಾಡಿ ಇಕ್ಕಿರೋದು ಈ 2 feet ಟ್ಯಾಂಕಲ್ಲಿ. ಮತ್ತು ಇದ್ರ ಮೇಲೆ ನೋಡಿದ್ರೆ ಇದು ಪಾಂಡಾ ಮಾಲಿ, ಇದು ಮಾಲಿ ಕ್ಯಾಟಗರಿಯಲ್ಲಿ ಬರುತ್ತೆ, ಇಲ್ಲ ಚಾಕ್ಲೇಟ್ ಮಾಲಿನೂ ಅಂತಾರೆ ಇದನ್ನು. ಅದರ ಕಲರ್ ಪ್ಯಾಟರ್ನ್ ನೋಡಿದ್ರೆ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಆಗಿರುತ್ತೆ, ಆಫ್ ಥರ ಚೆನ್ನಾಗಿರುತ್ತೆ. ಅದರ ಟೈಲ್ ಕೂಡ ಮೂನ್ ಟೈಲ್ ಆಗಿರುತ್ತೆ. ಇದ್ರ ಜೊತೆ ನಾವು ರೋಸಿ ಬಾಬ್ಸ್ ಕೂಡ ಹಿಂಗೆ ಕಂಬೈನ್ ಮಾಡಿದ್ದೀವಿ. ಅದು ಒಂದು ಸಿಂಗಲ್ ಡಾಟ್ ಇದೆ ನೋಡಿ, ಅದನ್ನು ರೋಸಿ ಬಾಬ್ ಅಂತಾರೆ. ಮತ್ತು ಇಲ್ಲಿ ನಾರ್ಮಲ್ ಗಪ್ಪೀಸು, ಇದು ಫೀಮೇಲ್ ನಾರ್ಮಲ್ ಗಪ್ಪೀಸು. ನಾರ್ಮಲ್ ಗಪ್ಪೀಸ್ ಜಾಸ್ತಿ ಜನ ಕೇಳಿದ್ದಾರೆ ಅಂತ ನಾವು ಜಾಸ್ತಿ ಆ ಗಪ್ಪೀಸ್ ಇಂಪೋರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ಒರಂಡಾ ಗೋಲ್ಡ್ ಫಿಶಸ್ ಇದೆ, ಇದು ಲೈನೆಡ್ ಫಿಶು ಅಂತಾರೆ, ಇಲ್ಲ ಒರಂಡಾ ಎರಡೂ ಒಂದೇ. ಮತ್ತು ಇದ್ರ ಜೊತೆ ಇನ್ನೊಂದು ಬೇರೆ ಕ್ಯಾಟಗರಿ ಬಂದು ರೂಕಿನ್ ಗೋಲ್ಡ್ ಫಿಶು ಕಂಬೈನ್ ಮಾಡಿಕ್ಕಿದ್ದೀವಿ. ಕೆಲವು ರೂಕಿನ್ ಗೋಲ್ಡ್ ಫಿಶ್ ಕೂಡ ಇದೆ. ನೆಕ್ಸ್ಟು ಕೆಳಗಡೆ ಟ್ಯಾಂಕಿಗೆ ಬಂದರೆ ಇಲ್ಲಿ ಕೊಯ್ ಇದೆ, ಎಲ್ಲ ಮಿಲ್ಕಿ ಕೊಯ್, ಕಬುಟೋ ಕೊಯ್, ಕಲರ್ ಕೊಯ್, ಸ್ಕೇಲ್ಲೆಸ್ ಕೊಯ್, ಈ ಥರ ಜಾಸ್ತಿ ವೆರೈಟಿ ಕೊಯ್ ಬಂದಿದೆ. ಕೊಯ್ನ ಕಾರ್ಪ್ಸ್ ಅಂತಲೂ ಅಂತಾರೆ. ಈ ಫಿಶಸಲ್ಲಿ ಒಂದು ಫಿಶ್ಗೆ 2-3 ಹೆಸರುಗಳಿರುತ್ತೆ, ಅದನ್ನು ನೆನೆಸ್ಕೊಳ್ಳೋದೇ ತುಂಬ ಕಷ್ಟ. ಜಾಸ್ತಿ ಜನಕ್ಕೆ ಮರ್ತೇ ಹೋಗ್ಬಿಡ್ತಾರೆ, ನೆನೆಸ್ಕೊಳ್ಳೋಕ್ಕಾಗಲ್ಲ ಫಿಶ್ ಹೆಸರುಗಳ್ನ. ಮತ್ತು ನೆಕ್ಸ್ಟ್ ಟ್ಯಾಂಕ್ ನೋಡಿದ್ರೆ, ನೆಕ್ಸ್ಟ್ ಟ್ಯಾಂಕ್ ಹೋದರೆ ಆಲ್ಗೇಟರ್ಸು, ಇವೆಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ಫಿಶಸ್ಸು. ಸೈಮಿಸ್ ಆಲ್ಗೇಟ್ರು ಮತ್ತು ಗೋಲ್ಡನ್ ಆಲ್ಗೇಟ್ರು ಇದರಲ್ಲಿದೆ. ಈ ಬ್ಲ್ಯಾಕ್ ಲೈನ್ ಇರೋದು ಸೈಮಿಸ್ ಆಲ್ಗೇಟ್ರು, ಈ ಪ್ಲಾಂಟ್ಸ್ ಮೇಲೆ ಆಗಲಿ ಅದೆಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ನೋಡಿದ್ರೆ ಆ ಗೋಲ್ಡನ್ ಕಲರ್ ಇದೆ ನೋಡಿ, ಯೆಲ್ಲೋ ಕಲರ್, ಅದು ಗೋಲ್ಡನ್ ಆಲ್ಗೇಟ್ರು. ಆ ಶ್ರಿಂಪ್ ಹಾಕಿದ ತಕ್ಷಣ ಆ ಶ್ರಿಂಪ್ನ ಎಷ್ಟು ಚೆನ್ನಾಗಿ ತಿಂತಿದೆ ನೋಡಿ ಆ ಶ್ರಿಂಪು. ಇದು ಗೋಲ್ಡನ್ ಆಲ್ಗೇಟ್ರು. ಇದು ನೋಡಿದ್ರೆ ವುಡ್ ಮೇಲೆ ಇರೋ ಡಯಟಮ್ಸ್ ಆಗಲಿ, ಫಿಶ್ ಟ್ಯಾಂಕ್ ಮೇಲೆ ಗ್ಲಾಸ್ ಮೇಲೆ ಬೆಳೆಯೋ ಆಲ್ಗೆ ಆಗಲಿ, ಈ ಥರ ಎಲ್ಲ ಕ್ಲೀನಾಗಿ ತಿನ್ಕೊಂಡಿರುತ್ತೆ. ಮತ್ತು ನೆಕ್ಸ್ಟು ಮೇಲೆ ಟ್ಯಾಂಕಿಗೆ ಹೋದರೆ ಇಲ್ಲಿ ಆಪ್ಲಿನ್ ಗೊರಾಮಿ, ಇಲ್ಲ ಬ್ಲೂ ಗೊರಾಮಿ ಕಾಮನ್ ಆಗಿ ಅನ್ನೋದು ನಾರ್ಮಲ್ ಗೊರಾಮೀಸು. ಇವು ನಾರ್ಮಲಾಗಿ ಎಲ್ಲ ಫಿಶಸ್ ಜೊತೆ ಕಂಬೈನ್ ಆಗಿಬಿಡುತ್ತೆ. ತುಂಬ ಈಸಿಯಾಗಿ ಮೇಂಟೆನೆನ್ಸು, ಯಾವ ಆಕ್ಸಿಜನು ಬೇಕಾಗಿಲ್ಲ, ಅದು ಪಾಡ್ಗದಿರುತ್ತೆ. ಇಲ್ಲಿ ಕೆಲವು ರೈನ್ಬೋ ಕ್ಯಾಟಗರೀಸು, ಟೈಗರು, ಸರ್ಫೆಟೆಟ್ರಾ ಆ ಥರ ಮಿಕ್ಸ್ಡ್ ಕ್ಯಾಟಗರಿ ಹಾಕಿದ್ದೀವಿ. ಎಲ್ಲ ಒಂದೊಂದೇ ಇತ್ತಂತ ಎಲ್ಲನೂ ಒಂದರಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಕ್ಕಿದ್ದೀವಿ. ಮತ್ತು ನೆಕ್ಸ್ಟು ಕೆಳಗಡೆ ನೋಡಿದ್ರೆ ಇಲ್ಲಿ ಟೈಗರ್ ವೆರೈಟೀಸ್ ಇದೆ ನೋಡಿ. ಟೈಗರಲ್ಲಿ ನಮ್ಮ ಹತ್ರ 5 types ಟೈಗರ್ಸ್ ಇದೆ. ಲೆಮನ್ ಟೈಗರು, ಗ್ರೀನ್ ಟೈಗರು, ಮತ್ತು ರೆಡ್ ಟೈಗರು, ಇನ್ನು ರೆಡ್ ಸ್ಟ್ರೈಪ್ಡು, ಮತ್ತು ನಾರ್ಮಲ್ ಟೈಗರ್ಸು, ಆಲ್ಬೈನೋ ಟೈಗರ್ಸು, ಆ ಥರ ಟೈಗರ್ ಬಾಬ್ಸಲ್ಲಿ ಜಾಸ್ತಿ ವೆರೈಟೀಸ್ ಇದೆ ನಮ್ಮ ಹತ್ರ. ಈ ಟೈಮ್ ಇನ್ನೂ ಹೆವಿ ಕಲೆಕ್ಷನ್ಸ್ ತಂದಿದ್ದೀವಿ. ತುಂಬ ಕಲರ್ಫುಲ್ಲಾಗಿ ಮಕ್ಕಳಿಗೆ ಇಷ್ಟವಾಗುವಂಥ ಕಲರ್ಫುಲ್ ಫಿಶಸ್ಸು ಜಾಸ್ತಿ ಇದೆ ನಮ್ಮ ಹತ್ರ. ಇದೆ ನಾರ್ಮಲ್ ಟೈಗರು, ಇದರಲ್ಲಿ ನೋಡಿದ್ರೆ ಗೋಲ್ಡನ್ ವಿತ್ ಬ್ಲ್ಯಾಕ್ ಸ್ಟ್ರೈಪ್ ಆಗಿರುತ್ತೆ, ಈ ಥರ ನಾರ್ಮಲ್ ಟೈಗರ್ ಅಂತಾರೆ. ನೆಕ್ಸ್ಟು ಇದರ ಪಕ್ಕದಲ್ಲಿ ಪಾರ್ಟಿಷನ್ ಮಾಡಿದ್ದೀವಿ. ಇದು ಬ್ಲ್ಯಾಕ್ ಗೋಸ್ಟ್ ಅಂತಾರೆ, ನೋಡೋಕ್ಕೆ ಬ್ಲ್ಯಾಕ್ ಆಗಿರುತ್ತೆ ಫುಲ್ಲು. ಇವೆಲ್ಲ ಬ್ಲೈಂಡ್ ಫಿಶಸ್ಸು, ಇಲ್ಲ ನೈಫ್ ಫಿಶು ಅಂತಾರೆ, ಇದನ್ನು ಕಣ್ಣು ಕಾಣಿಸೋದಿಲ್ಲ ಇವಕ್ಕೆ. ನೆಕ್ಸ್ಟು ಅದ್ರ ಮೇಲೆ ನೋಡಿದ್ರೆ ಇದು ಮೂನ್ ಟೈಲ್ ಮೋಲಿ. ಅದರ ಟೈಲ್ ನೋಡಿ ಹಂಗೆ ಚಂದ್ರ ಥರ ಇರುತ್ತೆ ಮೂನ್ ಶೇಪಲ್ಲಿ, ಅದಕ್ಕೆ ಮೂನ್ ಟೈಲ್ ಮೋಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ರೆಡ್ ಸ್ಪಾಟೆಡ್ ಸೆವರಮ್ಸು. ಈ ರೆಡ್ ಸ್ಪಾಟೆಡ್ ಸೆವರಮ್ಸು ಒಳ್ಳೆ ರೇಟಲ್ಲಿ ಬಂದಿದೆ, ಸೈಜು ಸಕ್ಕದಾಗಿದೆ. ನೆಕ್ಸ್ಟು ಈ ಟ್ಯಾಂಕಲ್ಲಿ ನೋಡಿದ್ರೆ ಆಲ್ಬೈನೋ ಅರ್ವಾನ ಇದೆ. ಈ ಆಲ್ಬೈನೋ ಅರ್ವಾನ ನೋಡೋಕ್ಕೆ ಫುಲ್ ಬ್ರೈಟಾಗಿ ವೈಟ್ ಕಲರ್ ಆಗಿರುತ್ತೆ. ಇದ್ರ ಜೊತೆ ನೆಕ್ಸ್ಟು ಪಾರ್ಟಿಷನ್ ಮಾಡಿ ಈ ಸಿಲ್ವರ್ ಅರ್ವಾನ ಕಂಬೈನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅರ್ವಾನ ಸ್ಟಾಕ್ ಖಾಲಿ ಆಗಿದೆ. ನೆಕ್ಸ್ಟು ಅದರ ಕೆಳಗಡೆ ನೋಡಿದ್ರೆ ಇದು ಸಿಲ್ವರ್ ಶಾರ್ಕು ಮತ್ತು ಪಫರ್ ಫಿಶು ಕಂಬೈನ್ ಮಾಡಿದ್ದೀವಿ. ಈ ಗ್ರೀನ್ ಪಫರ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ, ಇದು ಒಂದು ಬಲೂನ್ ಥರ ಊದ್ಕೊಳುತ್ತೆ, ಜಾಸ್ತಿ ಈ ಸೀ ವಾಟರ್ ಇಮೇಜಸಲ್ಲಿ ನೋಡಿರ್ತೀರ. ಮತ್ತು ಅದ್ರ ಜೊತೆ ನಾವು ಸಿಲ್ವರ್ ಶಾರ್ಕ್ಸು ಕಂಬೈನ್ ಮಾಡಿದ್ದೀವಿ.
ಇದು ಶಾರ್ಕ್ ವೆರೈಟಿಯಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಗ್ಲಾಸ್ ಫಿಶಸ್ ಇದೆ, ಅದರ ಬಾಡಿ ಮೇಲೆ ನೋಡ್ಬೋದು ಕಲರ್ಸು ನಿಯರ್ಲಿ 7 to 8 ಕಲರ್ಸ್ ಇದೆ. ಆದರೆ ಇದು ಬಂದು ಇಂಜೆಕ್ಟೆಡು, ಜಾಸ್ತಿ ದಿನ ಕಲರ್ಸ್ ಉಳಿಯೋದಿಲ್ಲ. ಮತ್ತು ಇಲ್ಲಿ SRD ಫ್ಲೋರಾನ್ಸ್ ಬಂದಿದೆ ನೋಡಿ, ಸೈಜ್ ನೋಡಿದ್ರೆ 6 inch ಮೇಲೆ ಇರುತ್ತೆ, ಫುಲ್ಲು ಹೆಡ್ ಪಾಪಪ್ ಆಗಿರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ, ಇಂಟ್ರಾಕ್ಟಿವು ಮತ್ತು ವಾಸ್ತುಗೋಸ್ಕರ ಈ ಫ್ಲೋರಾನ್ ಇಕ್ತಾರೆ. ನೆಕ್ಸ್ಟು ಇಲ್ಲಿ ನೋಡಿದ್ರೆ ಜಂಬೋ ಸೈಜ್ ಸ್ಪಾಟೆಲ್ಸ್ ಬಂದಿದೆ, ಆಗಲೇ ಮೀಡಿಯಮ್ ಸೈಜ್ ಸ್ಪಾಟೆಲ್ಸ್ ತೋರಿಸಿದ್ದೆ. ಇದು ಜಂಬೋ ಸೈಜು, ತುಂಬ ದೊಡ್ಡದಾಗಿರುತ್ತೆ, ನಿಯರ್ಲಿ 2 inches ತನಕ ಸ್ಪಾಟೆಲ್ಸ್ ಇರುತ್ತೆ. ಇಲ್ಲಿ ಲೆಮನ್ ಸೆವರಮ್ಸ್ ಬಂದಿದೆ ನಮ್ಮ ಹತ್ರ, ನೋಡೋಕ್ಕೆ ಸಿಮಿಲರ್ ಆಗಿ ಡಿಸ್ಕಸ್ ಫಿಶ್ ಥರ ಇರುತ್ತೆ, ಆದರೆ ಇದು ಸೆವರಮ್ ಫಿಶು, ಸ್ವಲ್ಪ ಅಗ್ರೆಸಿವ್ ಕ್ಯಾಟಗರೀಸು. ಇದೇ ನಮ್ಮ ಲೈಫ್ ಫಿಶ್ ರೂಮು. ಈ ಲೈಫ್ ಫಿಶ್ ರೂಮ್ ಜೊತೆ ನಮ್ಮ ಆಕ್ಸೆಸರೀಸ್ ರೂಮ್ಗೆ ಹೋದರೆ ಅಲ್ಲಿ ಕೂಡ ಕೆಲವು ಟೈಪ್ಸ್ ಇದೆ, ಅಲ್ಲಿ ಕೂಡ ನೋಡೋಣ ಬನ್ನಿ. ಈ ಥರ ಫಿಶ್ ಅಪ್ಡೇಟ್ಸ್ ಬೇಕಂದರೆ ಕಮೆಂಟಲ್ಲಿ ಹೇಳಿ, ಇನ್ಮೇಲೆ ಈ ಥರನೇ ಯೂಟ್ಯೂಬ್ ಚಾನಲಲ್ಲಿ ನಾವು ಫಿಶ್ ಅಪ್ಡೇಟ್ಸ್ ಯಾವ್ಯಾವ ಫಿಶಸ್ ಬಂದಿದೆ ಅಂತ ನಾವು ಕೊಡ್ತಾ ಇರ್ತೀವಿ. ಮತ್ತು ಇಲ್ಲಿ ಆಕ್ಸೆಸರೀಸ್ ರೂಮ್ ಬರೋಕ್ಕೆ ಮುಂಚೆ ಈ 4 feet by 2.5 feet ಟ್ಯಾಂಕಲ್ಲಿ ನೋಡಿದ್ರೆ ಐಬ್ಯಾಕ್ ಗೋಲ್ಡನ್ ಅರ್ವಾನ ಇಟ್ಟಿದ್ದೀವಿ. ಇದು ಮಲೇಷಿಯನ್ ಇಂಪೋರ್ಟೆಡು ವಿತ್ ಸರ್ಟಿಫಿಕೇಟ್ ಇದೆ, ಮೈಕ್ರೋಚಿಪ್ ಇನ್ಸರ್ಟೆಡು. ಅದರ ಕಣ್ಣು ನೋಡಿ ರೆಡ್ ಆಗಿ ವಿತ್ ಬ್ಲೂ ಫಿನಿಶಿಂಗ್ ಇರುತ್ತೆ, ಬಾಡಿ ನೋಡಿದ್ರೆ ಫುಲ್ ಗೋಲ್ಡನ್ ಕಲರಲ್ಲಿ ಇರುತ್ತೆ, ತುಂಬ ನೋಡೋಕ್ಕೂ ಸೂಪರಾಗಿರುತ್ತೆ. ಇದರ ಸೈಜ್ ನೋಡಿದ್ರೆ 14 inches ಸೈಜು. ಇದು ಕೂಡ ಸೇಲಲ್ಲಿದೆ, ಬೇಕಂದರೆ ಬಂದು ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಕ್ಸೆಸರೀಸ್ ರೂಮಿಗೆ ಬಂದರೆ ಇಲ್ಲಿ ಪ್ಯಾರೆಟ್ಸ್ ಇದೆ ನೋಡಿ, ಇದು 8 feet ಟ್ಯಾಂಕ್, ಇದು 8 feet ಟ್ಯಾಂಕು ಪ್ಲಸ್ ಹೈಟ್ ನೋಡಿದ್ರೆ 2 feet ಹೈಟು. ಈ ಥರ ಎಷ್ಟೇ ದೊಡ್ಡದಿರಲಿ ಟ್ಯಾಂಕ್ಗಳು ನಾವು ಮಾಡಿಕೊಡ್ತೀವಿ, ಗ್ಲೂಲೆಸ್ ಫಿನಿಷಲ್ಲಿ ಮಾಡಿಕೊಡ್ತೀವಿ. ಈ ಪ್ಯಾರೆಟ್ಸ್ ನೋಡಿದ್ರೆ ನಮ್ಮ ಹತ್ರ 4 ಕಲರ್ಸ್ ಬಂದಿದೆ, ಮತ್ತು 3 ಸೈಜಸಲ್ಲಿ ಬಂದಿದೆ, ಚಿಕ್ಕದು, ಮೀಡಿಯಮ್ ಮತ್ತು ದೊಡ್ಡ ಸೈಜು. ಅದ್ರ ಜೊತೆ ನಾವು ಟೆಲಾಪಿಯಾ ಫಿಶಸ್ ಕೂಡ ಇದು ಮಿಕ್ಸ್ ಮಾಡಿದ್ದೀವಿ, ಇದನ್ನು ಝೀಬ್ರಾ ಟೆಲಾಪಿಯಾನು ಅಂತಾರೆ. ಪ್ಯಾರೆಟಲ್ಲಿ ಬ್ಲಡ್ ರೆಡ್ಡು, ಗೋಲ್ಡನ್ ಎಲ್ಲೋ, ಬ್ಲೂ ಮತ್ತು ಗ್ರೀನ್ ಕಲರಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡಿ, ಎಲ್ಲನೂ ಸ್ಕೂಲಿಂಗ್ ಫಿಶಸ್ಸು. ಮತ್ತು ಅದ್ರ ಕೆಳಗಡೆ ನೋಡಿದ್ರೆ ಇಲ್ಲಿ ಸಣ್ಣ ಸಿಚ್ಲಿಡ್ಸ್ ಇದೆ, ಒಂದು ಅಟ್ಲೀಸ್ಟ್ ಒಂದು 2 inches 3 inches ತನಕ ಸಿಚ್ಲಿಡ್ಸ್ ಬರೋವಂಥದ್ದು. ಇವೆಲ್ಲ ಮಾರ್ಫ್ ಕ್ಯಾಟಗರಿ, ಜ್ವೆಲ್ ಕ್ಯಾಟಗರಿ ಎಲ್ಲ ಮಿಕ್ಸ್ ಮಾಡಿ ಕಂಬೈನ್ ಮಾಡಿದ್ದೀವಿ ಇದರಲ್ಲಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನೋಡಿದ್ರೆ ಪಾಂಡಾ ಗೋಲ್ಡ್ ಫಿಶಸ್ ಇದೆ. ಇದು ಪಾಂಡಾ ಗೋಲ್ಡ್ ಫಿಶಸ್ ನೋಡಿದ್ರೆ ಸ್ವಲ್ಪ ತುಂಬ ದೊಡ್ಡ ಸೈಜಸ್ಸಲ್ಲಿರುತ್ತೆ, ಬೈ ಕಲರು, ಟ್ರೈ ಕಲರ್ ಗೋಲ್ಡ್ ಫಿಶ್ ಅಂತ. ನೀರು ಸ್ವಲ್ಪ ಗಲೀಜಾಗಿದೆ, ಆಲ್ಗೆ ಫಾರ್ಮೇಷನ್ ಆಗಿದೆ, ಅದರಿಂದ ಇದು ವಿಡಿಯೋ ತೋರ್ಸೋಕ್ಕಾಗಲ್ಲ. ಮತ್ತು ಈ ಕಡೆ ನಾನು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ನಿಯಾನ್ ಗೊರಾಮೀಸ್ ಇದೆ ನೋಡಿ, ಇದು ಬ್ಲೂ ನಿಯಾನ್ ಗೊರಾಮೀಸು, ಫುಲ್ ನಿಯಾನ್ ಕಲರಲ್ಲಿರುತ್ತೆ, ಬ್ಲೂ ಕಲರಲ್ಲಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಕೂಡ ಸಹ ನಮ್ಮ ವೆಬ್ಸೈಟಲ್ಲೇ ಪರ್ಚೇಸ್ ಮಾಡ್ಕೋಬೋದು ಬೇಕಂದರೆ. ಮತ್ತು ಇಲ್ಲಿ ಝೀಬ್ರಾ ಡ್ಯಾನಿಯಲ್ಸು, ಇದು ಗೋಲ್ಡನ್ ಎಲ್ಲೋ ಝೀಬ್ರಾ ಡ್ಯಾನಿಯಲ್ಸು, ಇದು ಸ್ವಲ್ಪ ಜಂಬೋ ಸೈಜ್, ಅದಕ್ಕೆ ಇದನ್ನು ಸಪ್ರೇಟಾಗಿ ಹಾಕಿದ್ದೀವಿ. ಆವಾಗಲೇ ತೋರಿಸಿದ್ದು ಬಂದು ಎಲ್ಲನೂ ಸ್ವಲ್ಪ ಸಣ್ಣ ಸೈಜ್ ಇದ್ದಿದ್ದು. ಇದು ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಲಾಬ್ಸ್ಟರ್ಸ್ ಬಂದಿದೆ ಈ ಟೈಮು, ಇದನ್ನು ಕ್ರೇ ಫಿಶು ಅಂತಾರೆ, ಜಾಸ್ತಿ ಜನ ಕೇಳ್ತಾಯಿದ್ರು. ಸ್ಟಾಕ್ ಬಂದಿದೆ, ಬ್ಲೂ ಕಲರ್ ಬಂದಿದೆ, ಬ್ಲ್ಯಾಕು ಮತ್ತು ಫುಲ್ ರೆಡ್ಡು, ಚಿಲ್ಲಿ ರೆಡ್ಡು, ಆ ಥರ 3-4 ಕಲರ್ಸ್ ಬಂದಿದೆ ಕ್ರೇ ಫಿಶಸ್ಸು. ಈ ಕ್ರೇ ಫಿಶ್ಗೆ ಹೈಡಿಂಗ್ ಸ್ಪಾಟ್ಸ್ ಅಂತೂ ಬೇಕೇ ಬೇಕು, ಇಲ್ಲಾಂದರೆ ಅವೇ ಜಗಳ ಆಡಿಕೊಂಡು ಅವೇ ಸಾಯಿಸ್ಬಿಡುತ್ತೆ. ಈ ಥರ ಕ್ರೇ ಫಿಶ್ ಸಾಕಬೇಕಂದ್ರೆ ನಮ್ಮ ಶಾಪಲ್ಲೇ ತೊಗೋಬೋದು. ಮತ್ತು ಇಲ್ಲಿ ಸಿಚ್ಲಿಡ್ ಕ್ಯಾಟಗರಿ, ಈ ಜ್ವೆಲ್ ಸಿಚ್ಲಿಡ್ ಇದೆ, ಎಲ್ಲ ಸಣ್ಣ ಸೈಜು, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ, ರೆಡ್ ಕಲರ್ ಆಗಿರುತ್ತೆ. ಇದ್ರ ಮೇಲೆ ನೋಡಿದ್ರೆ ಮಾರ್ಫ್ ಸಿಚ್ಲಿಡ್ಸ್ ಇದೆ, ಇವು ಸಿಚ್ಲಿಡ್ಸೆ, ಆದರೆ ತುಂಬ ಚಿಕ್ಕ ಸೈಜು, ಬೇಬಿ ಸಿಚ್ಲಿಡ್ಸ್ ಅಂತಾರೆ ಇದನ್ನು. ಮಾರ್ಫ್ ಸಿಚ್ಲಿಡು, ಬ್ಲೂ ಮಾಫು, ಯೆಲ್ಲೋ ಮಾಫು, ಆ ಥರ ಜಾಸ್ತಿ ಕ್ಯಾಟಗರೀಸ್ ಇದೆ, ಚಿಕ್ಕ ಸಿಚ್ಲಿಡು. ಮತ್ತು ಇಲ್ಲಿ ಬ್ಲೂ ಆಕಾರ ಬಂದಿದೆ ನೋಡಿ, ಇದು ಬ್ಲೂ ರೈನ್ಬೋ ಅಂದ್ಕೊಬೇಡಿ, ಬ್ಲೂ ಆಕಾರ ಫಿಶು. ಇವೆಲ್ಲ ಸಿಚ್ಲಿಡ್ ಕ್ಯಾಟಗರಿ, ಇವೆಲ್ಲ ಈ ಕಡೆ ಇರೋದೆಲ್ಲ ಅಗ್ರೆಸಿವ್ ಟೈಪ್ಸು, ಇವು ಹಾಕಿದ್ರೆ ಇವು ಮಾತ್ರ ಕ್ಯಾಟಗರೀಸ್ ಹಾಕಬೇಕು, ಬ್ಲೂ ಆಕಾರ. ಅದ್ರ ಪಕ್ಕದಲ್ಲಿ ನೋಡಿದ್ರೆ ಇದು ಝೀಬ್ರಾ ಟೆಲಾಪಿಯಾ, ಆಗಲೇ ನಮ್ಮ ಪ್ಯಾರೆಟ್ ಜೊತೆ ದೊಡ್ಡ ಸೈಜ್ ತೋರಿಸಿದ್ದೆ, ಅದರಲ್ಲೇ ಚಿಕ್ಕ ಸೈಜು ಬಂದಿದೆ. ಮತ್ತು ಅದ್ರ ಕೆಳಗಡೆ ನೋಡಿದ್ರೆ ಟಿನ್ ಫೈಲ್ ಬಾಬ್ಸು, ಇವೆಲ್ಲ ತುಂಬ ಹೈಪರ್ ಆ್ಯಕ್ಟಿವ್ ಫಿಶಸ್ಸು, ಪ್ಲಸ್ಸು ಸಾಯೋದು ಕಮ್ಮಿ, ತುಂಬ ಲೈಫ್ ಜಾಸ್ತಿ ಇರುವಂಥ ಫಿಶು ಟಿನ್ ಫೈಲ್ಸು. ಮತ್ತು ಇಲ್ಲಿ ಗೊರಾಮಿ ಕ್ಯಾಟಗರೀಸ್ ಇದೆ, ಬ್ಲೂ ಗೊರಾಮಿ, ಗೋಲ್ಡನ್ ಗೊರಾಮಿ, ಆ ಥರ ಜಾಸ್ತಿ ಕ್ಯಾಟಗರೀಸ್ ಇದೆ. ಅದ್ರ ಪಕ್ಕದಲ್ಲಿ ನೋಡಿದ್ರೆ ಆಸ್ಕರ್ಸ್ ಬಂದಿದೆ ನೋಡಿ, ಇದು 2 ಕಲರ್ ತುಂಬ ಯುನೀಕಾದ ಆಸ್ಕರ್ಸು, ರೆಡ್ ಚಿಲ್ಲಿ ಆಸ್ಕರ್ ಮತ್ತು ಲೆಮನ್ ಆಸ್ಕರು. ತುಂಬ ಜನ ಕೇಳ್ತಾಯಿದ್ರು, ಈ ಟೈಮ್ ಸ್ಟಾಕ್ ಬಂದಿದೆ, ಬೇಗ ಬಂದು ತೊಗೊಂಡ್ರೆ ನಿಮ್ಗೆ ಸಿಗುತ್ತೆ ಸ್ಟಾಕು, ಇಲ್ಲಾಂದರೆ ಆಗೋದ್ರೆ ನಮಗೇನು ಮಾಡೋಕ್ಕಾಗಲ್ಲ. ಮತ್ತು ಇದ್ರ ಮೇಲೆ ಆಲ್ಬೈನೋ ಟಿನ್ ಫೈಲ್ ಬಾಬ್ಸ್ ಇದೆ, ಇದೆಲ್ಲ ಜಂಬೋ ಸೈಜ್ ಆಲ್ಬೈನೋ ಟಿನ್ ಫೈಲ್ ಬಾಬ್ಸು. ನಾನು ರೈಟ್ ಸೈಡ್ ನೋಡಿದ್ರೆ ಮತ್ತೆ ಇನ್ನೊಂದು 8 feet ಟ್ಯಾಂಕಲ್ಲಿ ಇದು ಗ್ರೀನ್ ಟೆರರ್ ಹಾಕಿದ್ದೀವಿ. ಗ್ರೀನ್ ಟೆರರು ಹೈ ಕ್ವಾಲಿಟಿ, ತುಂಬ ಒಳ್ಳೆ ಕಂಡೀಷನಲ್ಲಿ ಬಂದಿದೆ. ಮತ್ತು ಅದ್ರ ಜೊತೆ ವೇಲ್ ಟೇಲ್ ಟಿನ್ ಫೈಲ್ ಬಾಬ್ಸು, ಈ ಫಿಶು ಎಲ್ಲೂ ನೋಡಿರಲ್ಲ ನೀವು, ಜಾಸ್ತಿ ರೇರು, ತುಂಬ ರೇರು ಅಂದರೆ ತುಂಬ ರೇರು. ಇವೆಲ್ಲ ತುಂಬ ಜಂಬೋ ಸೈಜ್ ಬೇರೆ ಬಂದಿದೆ, ವೇಲ್ ಟೇಲ್ ಟಿನ್ ಫೈಲ್ ಬಾಬ್ಸು. ಮತ್ತು ಇಲ್ಲಿ ನೋಡಿದ್ರೆ ಕಾಮನ್ ಆಗಿ ಈ ಕಾಪರ್ ಆಸ್ಕರ್ಸ್ ಬಂದಿದೆ,
ಆಲ್ಬೈನೋ ಆಸ್ಕರ್ಸ್ ಬಂದಿದೆ, ಟೈಗರ್ ಆಸ್ಕರ್ ಬಂದಿದೆ. ಈ ಥರ ಆಸ್ಕರ್ ಕ್ಯಾಟಗರೀಸಲ್ಲಿ ನಾವು 5 to 6 ಟೈಪ್ಸ್ ಇಂಪೋರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ಸಿಚ್ಲಿಡ್ಸ್ ಇದೆ. ಸಿಚ್ಲಿಡ್ಸಲ್ಲಿ ನಿಯರ್ಲಿ 12 to 13 ಟೈಪ್ಸ್ ಇದೆ. 5 ಕಲರ್ಸ್ ಇದೆ. ಸ್ಟ್ರಾಬೆರಿ ಸಿಚ್ಲಿಡ್ ಇದೆ, ಬನಾನಾ ಸಿಚ್ಲಿಡು, ಯೆಲ್ಲೋ ಮಾಫು, ಬ್ಲೂ ಮಾಫು, ಮತ್ತು ಪೀಕಾಕು, ವೀನಸ್ಸು, ಆ ಥರ ಜಾಸ್ತಿ ವೆರೈಟೀಸ್ ಇದೆ ಸಿಚ್ಲಿಡ್ಸು. ಇವೆಲ್ಲ ಸ್ವಲ್ಪ ಜಂಬೋ ಸೈಜು, ನಿಯರ್ಲಿ 3.5 to 4 ಇಂಚಸ್ ತನಕ ಬರುತ್ತೆ. 4 ಇಂಚಸ್ ಸೈಜ್ ಇದ್ದೇ ಇರುತ್ತೆ. ಎಲ್ಲನೂ ತುಂಬ ದೊಡ್ಡ ದೊಡ್ಡ ಸೈಜಸ್ ಇದೆ. ಬಂದು ತಗೊಳ್ಳಿ. ಸ್ಟಾಕ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ, ಆವಾಗಲಿಂದ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಮತ್ತು ಇಂಥ ಫಿಶಸ್ ಬೇಕಂದರೆ ನಮ್ಮ ವೆಬ್ಸೈಟಲ್ಲೇ ತೊಗೋಬೋದು. www.vedaquarium.com ಅಲ್ಲಿ ಈ ಥರ ಆಕ್ಸೆಸರೀಸ್ ಆಗಲಿ, ಫಿಲ್ಟರ್ಸ್ ಆಗಲಿ, ಫುಡ್ಸ್ ಆಗಲಿ, ಏನೇ ಯೂನಿಕ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲನೂ ಸಹ ನಮ್ಮ ವೆಬ್ಸೈಟಲ್ಲೇ ಸಿಗುತ್ತೆ. ಬರೋಕ್ಕಾಗಲ್ಲ ಅಂದರೆ ವೆಬ್ಸೈಟಲ್ಲಿ ತೊಗೊಳ್ಳಿ. ಇಲ್ಲ ಬೆಂಗಳೂರಲ್ಲಿದ್ದರೆ ನಮ್ಮ ಶಾಪಿಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಎಲ್ಲ ಥರ ಆಕ್ಸೆಸರೀಸ್, ಸ್ಪೇರ್ ಪಾರ್ಟ್ಸು ಏನೇ ಬೇಕಂದರೂ, ಇಂಪೋರ್ಟೆಡ್ ಫಿಲ್ಟರ್ಸ್ ಆಗಲಿ ಯಾವುದೇ ಬೇಕಂದರೂ ನಮ್ಮ ಶಾಪಲ್ಲಿ ಸಿಗುತ್ತೆ. ನಮ್ಮ ಸ್ಟೋರಲ್ಲಿ ನೋಡಿದ್ರೆ ನಿಯರ್ಲಿ 1000+ ಪ್ರಾಡಕ್ಟ್ಸು ಮತ್ತು 350 to 400+ ಫಿಶ್ ಕ್ಯಾಟಗರೀಸ್ ಇದೆ. ಟಾಯ್ಸಲ್ಲಂತೂ ಟಾಯ್ಸ್ ಕಲೆಕ್ಷನ್ಸ್ ಹೆವಿಯಾಗಿರುತ್ತೆ ನಮ್ಮ ಹತ್ರ. ನಿಯರ್ಲಿ 150 to 200+ ಟಾಯ್ಸ್ ಕಲೆಕ್ಷನ್ಸ್ ಇರುತ್ತೆ. ವೆರೈಟಿ ಟಾಯ್ಸ್ ಕಲೆಕ್ಷನ್ಸ್ ತರಿಸ್ತೀವಿ. ಟಾಯ್ಸಲ್ಲಿ ಆಲ್ಮೋಸ್ಟ್ ಎಲ್ಲನೂ ಇಂಪಾರ್ಟೆಡೇ. ಕಲರ್ ಅಂತೂ ಫೇಡ್ ಆಗೋದು ಆ ಥರ ಎಲ್ಲ ಏನು ಇರೋದಿಲ್ಲ. ಎಲ್ಲನೂ ಇಂಪಾರ್ಟೆಡ್ ಟಾಯ್ಸು. ಫಿಶ್ ಟ್ಯಾಂಕಲ್ಲಿ ನೋಡಿದ್ರೆ 5 ಕ್ಯಾಟಗರೀಸ್ ಇದೆ ಮತ್ತು 50+ ಸೈಜಸ್ ಇದೆ ನಮ್ಮ ಹತ್ರ. ಸೈಜಸ್ ಅಂತೂ ತುಂಬ ಇದೆ. ಪ್ಲಸ್ಸು ಇದರಲ್ಲಿ ಕಸ್ಟಮೈಸ್ ಸೈಜ್ ಕೂಡ ಮಾಡ್ಕೊಡ್ತೀವಿ. ಎಷ್ಟೇ ಸಣ್ಣ ಪುಟ್ಟ mm, 1mm, 2mm ಎಷ್ಟೇ mm ಇದ್ರೂ ಕೂಡ ಅಷ್ಟೇ ಸೈಜ್ ಮಾಡ್ಕೊಡ್ತೀವಿ. ಟ್ಯಾಂಕ್ ಆಗಲಿ, ಟಾಪ್ ಆಗಲಿ, ಸ್ಟ್ಯಾಂಡ್ ಆಗಲಿ ಎಲ್ಲನೂ ಓನ್ ಮ್ಯಾನುಫ್ಯಾಕ್ಚರಿಂಗು ವೇದ ಅಕ್ವೇರಿಯಮಿಂದ. ಎಲ್ಲನೂ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಪ್ಲಸ್ಸು ಪ್ರೀಮಿಯಂ ಕ್ವಾಲಿಟಿ ಮಾತ್ರ ನಾವು ಮಾಡೋದು. ಕ್ವಾಲಿಟಿ ಮಾತ್ರ ಆಸೆ ಪಡೋರು ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ವಿಡಿಯೋ ಹೇಗಿತ್ತಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದ್ರೆ ನಿಮ್ಗೆ ಯಾವ್ಯಾವ ಫಿಶು ಇಷ್ಟ ಆಯ್ತಂತ ಅದನ್ನು ಕಮೆಂಟ್ ಮಾಡಿ. ಮತ್ತೆ ನಮ್ಮ ಇನ್ಸ್ಟಾ ಪೇಜ್ ಫಾಲೋ ಮಾಡ್ಕೊಳ್ಳಿ. ಜಾಸ್ತಿ ಗಿವ್ ಅವೇ ಕಾಂಟೆಸ್ಟ್ ಮಾಡ್ತೀವಿ. ಮತ್ತೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ವೇದ ಅಕ್ವೇರಿಯಮ್. ಮತ್ತೆ ಯಾವುದೇ ಫಿಶಸ್ ಬೇಕು ಅಂದರೂ ನಮ್ಮ ವೆಬ್ಸೈಟಲ್ಲೇ ತೊಗೋಬೋದು. vedaquarium.com ಅಲ್ಲಿ ಎಲ್ಲ ಥರ ಪ್ರಾಡಕ್ಟ್ಸ್ ಆಗಲಿ, ಫುಡ್ ಆಕ್ಸೆಸರೀಸ್ ಆಗಲಿ, ಫಿಶಸ್ ಆಗಲಿ ಎಲ್ಲನೂ ಸಿಗುತ್ತೆ ನಮ್ಮ ವೇದ ಅಕ್ವೇರಿಯಂ ಆಕ್ಸೆಸರೀಸಲ್ಲಿ. ಧನ್ಯವಾದಗಳು.